ಕಾಲಕತ್ತನೆಯ ದ್ಯಾಸ ಈ ಕುರಿಗಳನ್ನು ಕಾಯುತ್ತಾ ಮಾಡುವ ಸದಾಶಿವನಾಶ ಶಿವ ಪದ್ಮೇಶ ಅಂದ್ರೆ ಹರಿದು ಹೋಗುವುದು ಈ ಭವಬಂಧನದ ಪಾಶ. ಸುಮ್ಮನೆ ನಾನು ಬೇಕಾದ ವೇಷವನ್ನು ಧರಿಸುವ ಯೋಗ್ಯತೆ ನನ್ನಲ್ಲಿದೆ ಮತ್ತು ಮಾಯಾ ವಿದ್ಯೆಯಲ್ಲಿ ನಾನು ಬಲ್ಲವಳು. ಇಲ್ಲಿ ಯಕ್ಷಗಂಧರ್ವ ದೇವಾನು ದೇವತೆಗಳು ಸುಳಿಯಬೇಕಾದರೆ ಇಲ್ಲಿ ಅವರ 100 ವರ್ಷಗಳು ಮುಗಿದು ಹೋದವೆಂದು ತಿಳಿಯಬೇಕು. ಇಲ್ಲಿ ಯಾರ ಭಯವೂ ನಿನಗಿಲ್ಲ. ಇಂದಿನಿಂದ ನೀನು ನನ್ನ ಪುತ್ರಿಯಾಗಿರು. ಆಗಲಿ ತಾಯಿ, ಯಾವ ಜನ್ಮದ ಕರುಳು ಸಂಬಂಧಗಳೇನು ನಮ್ಮಿಬ್ಬರನ್ನು ಒಂದುಗೂಡಿಸಿದ್ದಾನೆ ಆ ಪರ ಶಿವನು. ಸುಮನ, ಈ 2 ದಿನಗಳಿಂದ ಆಹಾರವಿಲ್ಲದೆ ಹಸುತೃಷುವಿನ ಬಾಧೆಯಿಂದ ನನ್ನ ಒಡಲು ಉರಿಯುತ್ತಿದೆ. ಈಗ ನಾನು ಹೆಣಗಳನ್ನು ತರಲು ಹೋಗುತ್ತೇನೆ. ನೀನು ಈ ಸಾರ ನೆಲೆಯ ಒಳಗೆ ಮಸ್ತಾನವನ್ನು ತೆಗೆದು ಸುಖದಿಂದ ಇರು. ಇಲ್ಲಿ ನಿನಗೆ ಇಲ್ಲಿ ಯಾರು ಏನು ಮಾಡಲಾರರು. ನೀನು
ಆಗಲಕಾಯಿ ಯಾವ ಜನ್ಮ ಆಗಲಕಾಯಿ ನಾನೊಬ್ಬರೇ ಇರಲು ಅತಿ ಬೇಗವಾಗುತ್ತದೆ. ಬೇಗನೆ ಬಂದು ಬಿಡಮ್ಮ. ತಂದೆ ತಾಯಿಗಳ ಋಣ ಇಂದಿಗೆ ತೀರಿ ಹೋಯಿತೆ. ನಿಮ್ಮ ಮಡಿಯಲ್ಲಿ ಬೆಳೆದ ಈ ಜೀವ ಕಾಲಕ್ಕೆ ಅಲೆಯಲೇಬೇಕಾಯಿತೆ. ಈ ನನ್ನ ಜೀವ ತನು ಮನದಿಂದ ಅಮ್ಮ ಅಮ್ಮ ಎಂದು ಯಾರನ್ನು ಕರೆಯಲಿ? ನನ್ನ ಬಾಳಿನ ಕಥೆಯನ್ನು ಯಾರಿಗೆ ಹೇಳಲಿ? ನನ್ನ ಬಾಳಿನ ಭಾಗ್ಯ ಜೊತೆಯನ್ನು ನಲಿದಾಡುತ್ತಿದ್ದ ನಿಮ್ಮ ಮನಕ್ಕೆ ಸಲಾಕೆಯಿಂದ ಚುಚ್ಚಿ ಕೆಡವಿದಂತಾಯಿತೆ. ಈ ಮುಪ್ಪಾದ ಜೀವಕ್ಕೆ ನಾನು ಮಹಾಪಾಪಿಯಮ್ಮ, ನಾನು ಮಹಾಪಾಪಿ. ಅದ್ರಾಗ ನಾಗೇನಲ್ಲ ಮನಸ್ಸಿಂದ ಮುಂಜಾನೆದ್ದು ಮುಖ ನೋಡಿ ಮುಖದ ಬೂದಿ ಬರ್ಕೊಂಡ್ರಿ ಎಲೆ ನಗಂದ್ರೆ ಕತ್ತಿ ನೋಡಿ ನಗಂದ್ರಿ ನನ್ನ ಪರಿಸ್ಥಿತಿ. ಅದ್ರಾಗ ನಗರ್ ಕಿವ್ಯಾ ಬಿತ್ತಾರ ಆತ್ರ ನಿಂತಿಗೆಲ್ಲರದ್ದು ಯಾವ್ದು ಕೂತು ಎತ್ತಿರ್ಬೇಕು ರುದ್ರೇನ ನಗ್ಗರ್ ತಿಂತಿ ನಗ್ಗರ್ ಮಾಡ್ಕೊಡು ಬೆಟ್ಟದಷ್ಟು ವಾಲ್ನಂದವ್ರು ಬೆನ್ನತ್ತಿ ಹೋಗ್ಬೇಡು ಯಪ್ಪ ತಲೆ ಕಟ್ಟು ಲಗ್ನ ಮಾಡ್ಕೊಂಡು ಉಣ್ಣಪ್ಪ ಹೊಳಿತಪ್ಪ ಬೆಟ್ಟದಷ್ಟು ಇಲ್ಲೇ ಬೇಕ ಬಸವನ ಮಗನ ಇಟ್ಟಂಗೆ ನೋಡ್ರಿ ಗೊತ್ತು ಇದೇ ಲಗ್ನ ಹೇಳ್ತೀನಿ. ಮದುಮಗಳ ಮದುವೆ ಬರ್ರಪ್ಪ ಬರ್ರಿ ಎಲ್ಲಾರು ಬರ್ರಿ ಬರ್ರಪ್ಪ ಬರ್ರಿ ಎಲ್ಲಾರು ಬರ್ರಿ ನೋಡ್ರಪ್ಪ
ಕಣ್ಣಿಲ್ಲ ಮೂಗಿಲ್ಲ ಇದ್ರ ರೂಪ ನೀಡೋ ಯಾಕೋ ಎಷ್ಟು ಯಾರು ಬರಲ್ಲ ನನ್ನ ಕಣ್ಣಿಲ್ಲೋ ಮೂಗಿಲ್ಲೋ ಒಂದು ಬದುಕಿನ ಕಿವಿಗಿವಿ ಇಲ್ಲೋ ಅಂತೀನಿ ಯಾರು ₹1 2 ಮಾಡಿದ್ರೆ ಮರ ಮದುವೆ ಖರ್ಚು ಹೊರತು ಮಾಡಿದ್ವು ಮರ ಅಲ್ಲ ಎಷ್ಟು ಯಾರು ಬರಲ್ಲ ಯಾಕಂದ್ರೆ ನನಗೆ ಕಿವಿಗಿವಿ ಇಲ್ಲ ಅಂತಿದ್ರೆ ಏನ್ ಮಾಡ್ರಿ ನಮಸ್ಕಾರಪ್ಪ ನೋಡ್ರಪ್ಪ ವರ್ತಮಾನ ಅಂದ್ರ ಮನವರಿಗೆ ಮನೆಯಲ್ಲಿ ಮದುವೆ ಅಂತ ಕರೀತಾರೆ ಯಪ್ಪ ಇದಕ್ಕ ಏಕೆ ಇಲ್ಲೇ ಇಲ್ಲಾದ್ರೂ ಒಂದು ಕನ್ಯೆ ನೋಡಿ ಮದುವೆ ಆಗಬೇಕಿತ್ತಲ್ಲ ಇನ್ನೊಂದು ಕನ್ಯೆ ಐತ್ರಿ ಅಪ್ಪ ಆದ್ರೆ ಕೈ ಬರಲ್ಲ ಕೈ ಬಂದ್ರ ಬಾಯಿ ಬರಲ್ಲ ನೋಡ್ರಿ ಏಪ್ಪ ನೋಡೋಣ ನಿನ್ನ ಕೈತ ಮೊದಲು ನೋಡಿ ಶೀಘ್ರ ನೋಡ್ರಿ ಯಪ್ಪ ಇವ್ರು ಮಗಳ ಹತ್ರ ಲಗ್ನ ಆತು ಇಲ್ಲಿ ನೋಡೋಣ ನೀವು ನೀರು ಯಾವ ತಂದಿರಿ ನಿಮ್ಮ ಕೈಯಲ್ಲಿ ಒಂದು ದೊಡ್ಡ ಯೋಗ ಇದೆ ಕತ್ರಿಗಿತ್ರಿ ಆದ್ರೆ ಕೈಯಾಗ ನಿನ್ನೆಲ್ಲ ಹೆಸರು ನನ್ನ ಹೆಸರು ರುದ್ರನ್ರಿ ರುದ್ರನ ನಿನ್ನ ಕೈಯಲ್ಲಿ ಒಂದು ದೊಡ್ಡ ಯೋಗ ಇದೆ ಕರೆಯನ್ರಿ ಅಪ್ಪ ಕರೆ ರುದ್ರನ ನಿನ್ನ ಮದುವೆ ಹೆಣ್ಣು ನಿನ್ನ ವಶದಲ್ಲಿದ್ದವು ಅವಳೊಂದು ನೇಮ ಪಾಲಿಸಿದ್ದಳು ಅಂತ ನಿನಗೆ ಅಡ್ಡಿಯಾಗಿತ್ತು ಇನ್ನು ಮುಂದೆ ಅವಳೇ ನಿನ್ನನ್ನು ಒಪ್ಪಿ ಮದುವೆ ಆಗುತ್ತಾರೆ ಕಾರಣ ಇಲ್ಲ ರುದ್ರನ ನೋಡ್ರಿ ಲಗ್ನವೇ ಹಾಕಲ್ಲ ನೋಡಿ ಸಿಡಿಗಿದಿ ಬೀಳ್ತಾ ನೋಡ್ರಿ ನಮ್ದು ಸಿಗಾರ ಮಾಡಿ ಅಲ್ಲಿ ಊರೇ ಊರ್ರಿ ನಾವು ಎಲ್ಲಿರ್ತೇವಲ್ಲೇ ನಮ್ಮೂರು ಸಾಧು ಮುಂದೆ ಕಂಡುಬಿದ್ದೀರಿ ಅವರು ನಿಮ್ಮಂಗೆ ಹೇಳಿದ್ರಿ ನಿಮ್ ಊರು ಯಾವ ಕೇಳಿದ್ರ ಅವರು ನಿಮ್ಮಂಗೆ ಹೇಳಿದ್ರಿ ಅಪ್ಪ ಅಡಿವನ ನಿಮ್ಮೂರೇ ಹೇಳ್ರಿ ಅದು ನಮ್ಮೂರೇ ಅಂದ್ರ ಅಡಿವನ ನಿಮ್ಮೂರೇ ಇದು ಅಸೈನ ನಿಮ್ಮೂರಿ ಹೇಳಿದ್ರ ನಮ್ಮೂರು ಎಲ್ಲರೂ ಹೋಮರ ಜಗತ್ತೇನಂತೆಲ್ಲರೂ ಊರು ಆದ್ರೆ ನಾವೇ ಒಂದೇ ಹೌದು ಶಿಷ್ಯ ನಾವೆಲ್ಲ ಒಂದೇ ಈ ಕತ್ತಿ ಬದಿ ನೀರು ಹೊಡಿ ಕೂಡ ಯಾಕೆ ಉಪ್ಪು ಕೊಡ್ರ ಹೌದು ನಾಗಿ ಈ ಸಾಧು ಹಾಕೊಂಡ್ಬಂದು ಬನು ಚಂದ ನನಗ ಅಲ್ಲಪ್ಪ ನಿಮ್ಮಂತ ಮಾತರು ಪಾದಿದ ಮನೆ ಭಾವನ ಅಂತ ಅದಕ್ಕೆ ಸ್ವಲ್ಪ ಬಡವ ಮನೆ ಪಾದಿದ ಮನೆ ಅಂತ ನಡಿಗುರುಗಳ ನಿಮ್ಮ ಮಾತು ನಿಜ ಬರೋಣ ನೀನು ನಕಲಿ ವೇಷ ಹಾಕಿದ್ದೇನೆ ಅದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ನೋಡ್ರಿ ನನ್ನ ಮನಸ್ಸು ಸುಮ್ಮನೆ ಇರಲ್ಲು ಯಾರ ಮದುವೆ ನೋಡೋಣ ನನಗೆ ಯಾಕೋ ಕತ್ತನಕ್ಷರ ಆಗತ್ತದ ಯಾಕೋ ಕಚ್ಚಿ ಬಿಸಿ ಅನ್ಸಿ ಇಂಥ ಸಣ್ಣ ಮಾತ ಕಣ್ಣು ಹಾಕೋಬಾರ್ದು ಏಪ್ಪ ಕಣ್ಣು ಹಾಕೋಬಾರ್ದು ಈ ಹೆಣ್ಣ ಮಾತ ಹಣ್ಣಿಗೆ ಬಂದದ ಸಣ್ಣ ಮಾತೇಳಿ ಎಣ್ಣೆ ಹಚ್ಚಿ ತಾಳೆ ಮಾಡಿ ಕೈ ಬಟ್ಟೆ ಹಾಕೋರು ಬಲ್ಯಾಗಿದ್ದು ಹಾಕಿ ನೋಡೋದೇನು ಹೇಳಿದ್ರ ಈಗ ಮಗಳ ಮರಿ ಕರ್ಕೊಂಡು ಹೋಗೋಣ ಎಲ್ಲ ಆಮೇಲೆ ನಿನ್ನ ಮಾತು ನಿಜ ಬರೋಣ ಆಗ ನಡೆಯೋರು ಬರೋಣ ಆಗ ನಡೆಯಪ್ಪ ದೇವಾದಿದೇವ ಈ ಭೂವಲಯದಲ್ಲಿ ನನ್ನನ್ನು ಹುಟ್ಟಿಸಿ ಇಂಥ ಕಡುತರವಾದ ಕಷ್ಟಕ್ಕೆ ಗುರಿ ಮಾಡಿದೆಯ ಶಂಭು ಶಂಕರ ನನ್ನನ್ನು ಪರಿಪಾಲಿಸಿ
ನಿನಗ್ಯಾವ ಕಷ್ಟಗಳು ಬಂದವು? ಮಹೇಶ್ವರ, ಈ ಕುರಿಗಳನ್ನು ಕಾಯಲು ಸೊರಗಿದೆ ಕೊರಗಿದೆ, ಈ ಗಿರಿಗಳನ್ನು ಸುತ್ತಿ ಬಲು ತೆರಳಿದೆ, ಗಾಡಿ ನೋಡು ವಾಸ ಮಾಡಿದೆ, ಎಳ ಕುರಿಗಳನ್ನು ಹೊತ್ತು ಬಳಲಿದೆ ತೊಳಲಿದೆ, ಉನ್ನತ ಕೆರೆಗಳನ್ನು ಹುಡುಕಿ ನೀರು ಕುಡಿಸಿದೆ, ಸುಖ ಹರಿಗಳನ್ನು ನೋಡಿ ಭಯಭರಿಸಿದೆ. ಅದಕ್ಕಾಗಿ ಸ್ಮರಿಸಿದೆ ತಮ್ಮ ಪಾದಾಂಬುಜಗಳನ್ನು. ಮೆಚ್ಚಿದೆ ನಿನ್ನ ಪರಾಕ್ರಮ, ಭೋಗ ಭಾಗ್ಯವನ್ನು ಮೆಟ್ಟಿ ನಿಂತ ಪರಮಣಿ. ಪಾರ್ವತಿ ಯತತವಾಗಿ ಮಾಡುತ್ತಿರುವ ಪೂಜೆಯಲ್ಲಿ ಪ್ರೇಮದ ಪುಷ್ಪ ನೀನು, ಆ ಪುಷ್ಪದಲ್ಲಿ ಬರುತ್ತಿರುವ ಪರಿಮಳ ನೀನು. ಅದರಂತೆ ಕಲಿಯುಗದಲ್ಲಿ ಜನಿಸಿದ ಕಲಿ ನೀನು. ಶಿವಪದ್ಮೇಶ ಗೊಳಲಬೇಡ, ವೀರೇಶನೆಂಬುವನು ನಿನ್ನ ಸಹಾಯಕ್ಕಾಗಿ ಹೊರಟಿರುವನು. ಈ ಗಿರಿತಟದಲ್ಲಿ ಕುರಿಗಳನ್ನು ಕಾಯುತ್ತಾ ಸುಖದಿಂದ ಇರು. ಅದೋ ಅಲ್ಲಿ ನೋಡು, ವೀರೇಶನೇ ನಿನ್ನ ಸಹಾಯಕ್ಕಾಗಿ ಹೊರಟಿರುವನು. ಆಗಲೇ ಮಹೇಶ್ವರ, ನಿಮಗ ಗೊತ್ತೇ ಏನ್ರಿ? ಯಾರಪ್ಪ ನೀನು? ಏನಾಗಬೇಕಾಗಿತ್ತು? ನೀವೇನ್ರಿ? ಹೌದು, ನಾನೇ ಶಿವಪದ್ಮ. ಒಳ್ಳೇದು, ತಮ್ಮ ಹತ್ತಿರ ಇರಬೇಕೆಂದು ಬಂದಿದ್ದೇನೆ. ಏನು ನೀನು, ನಿನ್ನ ಹೆಸರು ಮತ್ತು ನೀನು ಎಲ್ಲಿಂದ ಬಂದಿರಿ? ನನ್ನ ಹೆಸರು ವೀರೇಶ, ನಮ್ಮ ಊರು ಕಡೆ ಗ್ರಾಮ. ಓಹೋ, ಕಡೆ ಗ್ರಾಮವೆಂದರೆ ಆ ಕೈಲಾಸವೇ ಸರಿ. ಅದಕ್ಕಿಂತಲೂ ಕಡೆ ಗ್ರಾಮ ಯಾವುದು ಇಲ್ಲವಲ್ಲ. ಇರಲಿ, ನಿನ್ನ ಉದ್ಯೋಗ ಮತ್ತು ಇಲ್ಲಿಗೆ ಹೋಗಲು ನಿನಗೆ ಯಾರು ಹೇಳಿದರು? ನನಗ ಎಲ್ಲ ಕೆಲಸವನ್ನು ಬರ್ತಾವ್ರಿ. ಏನೋ ಗತಿ ಇಲ್ಲದವನು ನನಗೆ ಇಲ್ಲಿಗೆ ಕಳಿಸಿಕೊಂಡ್ರಿ. ಓಹೋ, ಏನೂ ಗತಿ ಇಲ್ಲದವನೇ ನಿರಾಶೆ ನಿರಂಜನ ನಿತ್ಯ ಪರಿಪೂರ್ಣ ಆ ನೀಲಕಂಠನೇ ಹೇಳಿದ್ದಾನೆ. ಇರಲಿ ವೀರೇಶ, ನಾನು ಮಾಡುತ್ತಿರುವ ಕೆಲಸದಲ್ಲಿ ಸಮಭಾಗಿಯಾಗಿರಬೇಕು. ಈ ಪರ್ವತದಲ್ಲಿ ಸಿಂಹ ಶರಭಗಳು, ಹುಲಿ ಕರಡಿಗಳು ಮತ್ತು ರಾಕ್ಷಸರು ಬೇಕಾದ ವೇಷವನ್ನು ಧರಿಸಿಕೊಂಡು ಬಂದು ನಿನ್ನನ್ನು ಭಾಷೆಗೊಳಿಸಬಹುದು. ಕುರಿಗಳನ್ನು ದುಷ್ಟ ಮೃಗಗಳ ಬಾಯಿಗೆ ತುತ್ತಾಗದಂತೆ ಎಚ್ಚರದಿಂದ ಇರಬೇಕು. ತಿಳಿತೆ ವೀರೇಶ? ಆಗಲಿ ವೀರೇಶ, ಈಗ ರಾತ್ರಿ ವಿಶೇಷವಾಗಿದೆ, ಮಲಗಿಕೋ ವೀರೇಶ. ಕಾಣುತ್ತದೆ. ಅಂದರೆ ಮಹಾಪರ್ವತದ ಮಧ್ಯ ಭಾಗದಲ್ಲಿ ಯಾರ ಭಯವೂ ಇಲ್ಲದೆ ಮಲಗಬೇಕಾದರೆ ಮಲಗಲಿ. ಇವರಲ್ಲಿ ಎಂಥ ದಿವ್ಯ ಶಕ್ತಿ ಇದೆ ಎಂಬುದು ನನ್ನ ಮಾಯಾಜಾಲದ ಮುಂದೆ ತಿಳಿಯುತ್ತದೆ. ನನ್ನ ಹೆಸರು ಕೇಳಿದರೆ 3 ಲೋಕಗಳೇ ಮೂಕಾಗಿರುವಾಗ ಇಂಥ ನರಕುನ್ನಿಗಳ ಪಾಡೇನು? ಇರಲಿ, ಇವರಿಗೆ ಎತ್ತರವಾಗುವುದರೊಳಗಾಗಿ ನನ್ನ ಕ್ರೂರ ದಾನಮೀಯ ರೂಪವನ್ನು ತೊರೆದು ಸ್ತ್ರೀ ರೂಪವನ್ನು ತಾಳಿ ನಾನು ಮಾಡುತ್ತಿರುವ ಚಮತ್ಕಾರದ ಚೆಲುವಿನಲ್ಲಿ ಮೋಹಪಾಶದಲ್ಲಿ ಬಂಧಿಸಿ ಇವರನ್ನು ಕಾಮನಾಟಕ್ಕೆ ಕೆಳೆದು ಇವರು ಮಾಡುತ್ತಿರುವ ನಿಯಮ ನಿತ್ಯಗಳಿಗೆ ಅಡ್ಡಿ ಮಾಡಿದರೆ ಇವರ ಕ್ರಮಕ್ಕಿ ಇವರ ಸ್ಥಿತಿಯೂ ನಡೆಯಲಾರದು. ಆಗ ಇವರ ಬಿಸಿ ಬಿಸಿಯಾದ ರಕ್ತವನ್ನು ಕುಡಿಯುವುದು, ಕುರಿ ಹಿಂಡುಗಳನ್ನು ಸ್ವಾಧೀನಪಡಿಸಿಕೊಂಡಾಗಲೇ
ಶಾಂತವಾಗಿ ನೋಡು ನನ್ನ ಮನಸ್ಸು. ಮಧ್ಯರಾತ್ರಿಯಲ್ಲಿ ಬರಲು ನೀನೇನು ಭೂತವೋ ಪಿಶಾಚಿಯೋ ಅಥವಾ ನಾನು ಭೂತವೂ ಅಲ್ಲ, ಪಿಶಾಚಿಯೂ ಅಲ್ಲ. ನಾನು ಈ ಪರ್ವತದ ಒಡೆಯನ ಮಗಳು, ಈ ಶ್ರೀಗಿರಿ ಪರ್ವತದ ಒಡೆಯನ ಮಗಳು. ಓಹೋ, ನೀನು ಈ ಪರ್ವತದ ಒಡೆಯನ ಮಗಳೇ. ಈ ಪರ್ವತಕ್ಕೆ ಶ್ರೀಗಿರಿ, ಶೇಷಾದ್ರಿ, ಸರ್ಪಾದ್ರಿ ಎಂದು ಕರೆಯುತ್ತಾರೆ. ಈ ಪರ್ವತಕ್ಕೆ ಆ ಶ್ರೀಕೃಷ್ಣನೊಬ್ಬರೇ ಒಡೆಯ. ಅವನ ಮಗಳೇ ನಾನು. ಕೃಷ್ಣನು ಸಂರಕ್ಷಣಕರ್ತು, ಆದರೆ ಅವನಿಗೆ ಮಗ ಇದ್ದಾನೆ. ಅದು ದ್ವಾಪಾರ ಯುಗದಲ್ಲಿ. ಇದು ರಕ್ಕಸಿಯೇ ನಿಜ. ಅಮ್ಮ, ನೀನು ಹೇಳೋದು ಸತ್ಯವೇನಮ್ಮ? ಸತ್ಯವಾಗಿಯೂ ನಾನು ಈ ಪರ್ವತದ ಒಡೆಯಳೆ. ನಾನೊಬ್ಬಳೆ ಎಂದು ಹೇಳಿದಂತಾಯ್ತು. ಇರಲಿ ತಾಯಿ, ಇಲ್ಲಿ ನಿನ್ನ ಉದ್ಯೋಗ ಮತ್ತು ನಿನ್ನ ಊಟಕ್ಕಾಗಿ ಅನುಕೂಲತೆ ಹೇಗಿದೆ? ನನ್ನ ಊಟಕ್ಕಾಗಿ ಕಾಳು ಕಡ್ಡಿಗಳನ್ನು ತಂದುಕೊಡುತ್ತೇನೆ. ಅಕಸ್ಮಾತ್ತಾಗಿ ಹೋಗಿ ತರುವುದಕ್ಕೆ ಆಗದಿದ್ದಲ್ಲಿ ಗಡ್ಡೆ ಗೆಣಸುಗಳನ್ನು ತಿನ್ನುತ್ತೇನೆ. ಮತ್ತು ನನ್ನ ಕೆಲಸ ಯಾವಾಗಲೂ ಗುಡ್ಡ ಕಾಯುವುದು. ಈ ಗುಡ್ಡ ಕಾಯುವುದೇ ನಿನಗೆ ಬರುವ ಲಾಭವಾದರೂ ಏನು? ಇಂಥ ನಿರ್ಜನ ಪ್ರದೇಶದಲ್ಲಿ ನೀನೊಬ್ಬರೇ ವಾಸ ಮಾಡುವುದಕ್ಕಿಂತ ಈ ಕುಂತವರಲ್ಲಿ ಯಾರಾದರೂ ಒಬ್ಬರನ್ನು ನೋಡಿ ಮದುವೆ ಮಾಡಿಕೊಂಡು ಸುಖವಾಗಿರಬೇಕಿತ್ತು. ಈಗ ನಾನು ಅದನ್ನೇ ಕೇಳಲು ಬಂದಿದ್ದು. ಏನೆಂದು? ನೀವು ನನ್ನನ್ನು ಮದುವೆಯಾಗಿರಿ ಎಂದು. ಓಹೋ, ಹಿಂದೊಬ್ಬರನ್ನು ಮಾಡಿಕೊಂಡು ಅಡವಿ ಪಾಲಾಗಿದ್ದೇನೆ. ನಿನ್ನೊಬ್ಬರನ್ನು ಮಾಡಿಕೊಂಡು ಆ ಯಮನ ಹೆಬ್ಬಾಗಿಲೊಳಗೆ ಸೇರಬೇಕಾಗುತ್ತದೆ. ಏಕೆ? ನಾನು ಅಷ್ಟೊಂದು ಕರ್ಮಿಷ್ಠಳೆ? ಓಹೋ, ನೀನು ಬಹಳ ಪುಣ್ಯವಂತರು. ತಾಯಿ, ಮೊದಲು ಇಲ್ಲಿಂದ ಕಾಲ್ ತೆಗೆದು ಬಿಡು. ಹೊರಟು ಹೋಗಲು ಬಂದವಳು ನಾನಲ್ಲ. ಈ ಶ್ರೀಗಿರಿ ಪರ್ವತ ನನ್ನದು. ಮೊದಲು ನೀನು ಇಲ್ಲಿಂದ ಹೊರಟು ಹೋಗು. ಮೂರ್ಖ ಹೀಗಲೇ ಹಿಂದಕ್ಕೆ ನಿನ್ನಂತೆ ಇದ್ದ ಲಂಕಿಣಿ ಮತ್ತು ಸೂರ್ಯಪಾನಕಿ ಎಂಬ ದುಷ್ಟ ಸ್ತ್ರೀಯರು ಕೋಟಿ ಕೊತ್ತರ ಸಂಪತ್ತಿನಿಂದ ಮೆರೆಯುತ್ತಿರುವ ಲಂಕಾಪುರ ನನ್ನದು ಎಂದು, ಆ ಲಕ್ಷ್ಮಣನನ್ನು ಮದುವೆಯಾಗುತ್ತೇನೆಂದು ಅವನಿಂದಲೇ ಮೂಗು ಕತ್ತರಿಸಿಕೊಂಡು ಲಂಕಿಣಿಯ ಲತ್ತೆ ತಿಂದು ಕೊನೆಗೆ ಆ ರಾಮಬಾಣಕ್ಕೆ ಆ ರಕ್ಕಸರ ವಂಶವೇ ಬುಡಮೇಲಾಗಿ ಕಾರಣ ಕೈ ಸೇರಿತು. ನನ್ನದು ಒಂದು ಲಂಕಾ ನಗರ ತಮ್ಮ ಹಿಂದೆ ತೆಗೆದುಕೊಂಡು ಹೋದರು. ಜಾಣತನದಿಂದ ಚೆರಿದು ಹೋಗು, ಇಲ್ಲದಿದ್ದರೆ ಅವರ ಗತಿ ನಿನಗಾಗುತ್ತದೆ. ರಾಮಲಕ್ಷ್ಮಣರಂತ ಸಾಮರ್ಥ್ಯ ನಿನಗಿರುವುದೇ? ಹೇಳಿ ಎಂದು ಸುಮ್ಮನಿದ್ದರೆ ನೀನೇನು ನನಗೆ ರಾವಣನೇ? ಆ ರಾವಣನು ನಿನ್ನಂಥ ಮೂರ್ಖನಿಂದ ಹೇಳಿದರು. ಶಿವನ ಮಾತನ್ನು ಕೇಳದೆ ಹೋಗಿ ಶಿವನ ಆತ್ಮಲಿಂಗವನ್ನು ತೆಗೆದುಕೊಂಡು ಪಾರ್ವತಿಯನ್ನು ಎತ್ತಿಕೊಂಡು ಬಂದು ಸೀತೆಯನ್ನು ಕಟ್ಟಿಕೊಂಡ. ರಾಮಬಾಣಕ್ಕೆ ತುತ್ತಾರ. ಅವನಂತ ಪಾಪಿ ಮತ್ತಾರು ಇಲ್ಲ ಈ ಜಗತ್ತಿನಲ್ಲಿ. ಮಾತಿನಿಂದ ತಿರುಗಿ ಹೋಗು, ಇಲ್ಲದಿದ್ದರೆ ಇಲ್ಲದಿದ್ದರೆ ನನ್ನನ್ನು ಕೊಂದು ಹಾಕುವೆಯಾ? ನನ್ನ ಜಾಗದಲ್ಲಿ ಬಂದು ನನ್ನನ್ನೇ ಗುರ್ರಿ ಎನ್ನುವೆಯಾ? ಅಸಲೇ ಸ್ವಲ್ಪ ಬರುತ್ತೇನೆ. ಬರಲಿ.
ದಯವಂದಿರಲಿ. ಎಲ್ಲೋ ನರೋದಮ, ಒಳ್ಳೆ ಮಾತಿಗೆ ಒಪ್ಪಿದರೆ ನೀನು ಈ ವನಾಂತರಕ್ಕೆ ಒಡೆಯನಾಗುತ್ತೆ ನೋಡು. ಏನೋ ಕೆಟ್ಟರೆ ನಿನ್ನ ರಂಗವನ್ನು ಮಂಡದಿಂದ ಬೇರ್ಪಡಿಸಬೇಕು. ಬೆದರುವ ಬೆಪ್ಪ ನಾನಲ್ಲ. ನಿನ್ನೊಮ್ಮೆ ಇಂಥ ವಿಷ ಶಬ್ದವನ್ನು ಉಚ್ಚರಿಸಿದ್ದೆ, ಆದರೆ ನನ್ನ ಬಾಯಿಯೊಳಗಿನ ಹಲ್ಲು ಎಲ್ಲೋ ನರಾಧಮ, ಬಾಯಿ ಮುಚ್ಚ ನರಾಧಮ. ನನ್ನ ಎದುರಿಗೆ ನಿಂತು ಮಾತನಾಡುವ ಗಂಡಸು ಈ ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ. ಈ ತ್ರಿಭುವನದಲ್ಲಿ ಕೈ ಹಿಡಿಯುವ ಗಂಡಸು ಇನ್ನು ಈ ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ. ಎಲ್ಲೋ ನರಪಸೆ, ನೆನಸು ನಿನ್ನ ತಂದೆ ತಾಯಿಗಳನ್ನ, ನೆನಸು ನಿನ್ನ ಕುಲದೇವರನ್ನ. ಬಂಡ ಮಾತುಗಳನ್ನಾಡಿದರೆ ದಂಡವನ್ನು ಕುಡಿದು ನಿನ್ನ ಎದೆಯನ್ನು ಸೀಳಿ, ನಿನ್ನ ಎದೆಯನ್ನು ಸೀಳಿ, ನಿನ್ನ ಖಂಡವನ್ನು ತಿಂದು ಹೋಗಲೇ ಭವನದರಿಗೆ. ಸಿಕ್ಕ ಸಿಕ್ಕಂತೆ ಬಗಳಿದರೆ ನನ್ನಿಂದ ತಪ್ಪಿ ಹೋಗುವುದು. ನಿನ್ನ ಮಹಾಮಾಯಕ್ಕೆ ಬರೆ ಬೀಳಲು ನಾನೇನು ಸೋಳರಿಗೆ ಬುದ್ಧಿ ಸಾಯುವ ಪತನ ಎಂದು ತಿಳಿದುಕೊಂಡ್ರೆ ನಿನಗೆಲ್ಲಿಂದ ಬರಬೇಕು ಕೂರಕ್ಕಸಿ. ಆ ಶಿವನು ತನ್ನ ಶಿರದಲ್ಲಿ ಮಾಲೆಗಾಗಿ ಹಣೆದುಕೊಳ್ಳುವ ನನ್ನ ಉಂಡ ನಿನ್ನಂತ ಭಂಡ ರಕ್ಕಸಿಗೆ ಅದೇಗೆ ಸಾಧ್ಯ? ಮೇಲಾಗಿ ಶ್ರೀಗುರು ರೇವಣ ಸಿದ್ದೇಶ್ವರರು ನನ್ನ ಸಮರ್ಥರಿರುವಾಗ ನಿನ್ನಂತ ದಾನವೀಯರು 100 ಬಂದರು ನನಗೆ ಒಂದು ಕೊಡಿಸಬಾರ. ನಿನ್ನ ಪ್ರಾಣವನ್ನು ಯಾರು ಕಾಪಾಡುತ್ತಾರೆ ನೋಡು. ಏನೋ ಬಂದದಿಗಿತ್ತು ನಿನಗಿಂದು ಕೊಂಡು ಅಬ್ಬ ಮೈ ಉರಿತಿದೆ. ಎಲ್ಲಿ ಹೋಯಿತು ನಿನ್ನ ಪ್ರತಾಪ? ಮತ್ತೆ ಹಾರಾಡಿ ಕಾಲ್ಕೈಗಳಿಂದ ನಿನ್ನನ್ನು ಕೊಲ್ಲಲು ನಾನೇನು ಮತಿಹೀನನಲ್ಲ. ಇನ್ನೊಮ್ಮೆ ಇಂಥ ಕೆಟ್ಟ ಕಥೆಯನ್ನು ಯಾರಿಗಾದರೂ ಮಾಡಿದ್ದೆ ಆದರೆ ನಿನ್ನ ಪ್ರಾಣಾಯ ಮನಗರಕ್ಕೆ ಮೀಸಲೆಂದು ಸೊಕ್ಕಿನ ರಕ್ಕಸಿ, ನಿನ್ನ ತಾಯಿಯ ಒಡಲು ಕಣ್ಣಗಿದೆ ಹೋಗು. ಗುರುದೇವ, ಇಂದಿಗೆ 12 ವರ್ಷವಾಯಿತು. ನೀವು ಹಿಂದೆ ಹೇಳಿದ ಭವಿಷ್ಯತ್ತಿನ ಬರಹವನ್ನು ನಾನು ಬೋಧಿಸುತ್ತಾ ಬಂದೆ. ನನ್ನ ಬಾಳ ದೋಣಿ ಇಲ್ಲಿಗೆ ತಲುಪಿದೆ. ಮುಂದೇನಿದೆಯೋ ತಿಳಿಯುವಂತಾಗಿದೆ. ಓಹೋ, ಮುಕ್ಕಾಲು ರಥಕ್ಕೆ ಸತ್ತ ಅಶ್ವಗಳನ್ನೇ ಬಂಧಿಸಿ ಸರ್ಪವನ್ನೇ ಕಡಿವಾಣವನ್ನಾಗಿ ಮಾಡಿ ರವಿಯು ತನ್ನ ರೇಷ್ಮೆಗಳನ್ನು ಧರಿಸಿಕೊಂಡು ತಾನೇ ವಿಶ್ರಾಂತಿತವಾಗಿ ದುಡಿಯಲು ಮೂಡಿ ಬರಹತ್ತಿದ್ದಾನೆ ಆ ಲೋಕಮಿತ್ರ. ವೀರೇಶ, ಏ ವೀರೇಶ, ಏಳು ಮಗು ವೀರೇಶ. ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳುವುದರ ಮುನ್ನವೇ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಬೇಕು. ಅಂದ್ರೆ ನಮ್ಮ ಮುಂದಿನ ಕೆಲಸಗಳಿಗೆ ಯಾವ ಆತಂಕ ಅಡಚಣೆಗಳು ಆಗಲಾರವು ವೀರೇಶ. ಹೌದು ಮಹಾತ್ಮರೇ, ನಿಮ್ಮ ಮಾತು ಶಿರಸಮ್ಮನ. ನಿಮ್ಮ ಕೆಲಸ ನೀವು ಆದ
ನಿಮ್ಮ ನಡತೆಯನ್ನು ನೋಡಬೇಕಾದರೆ ನಿಮ್ಮ ತತ್ವವನ್ನು ಅರಗಿಸಿಕೊಡದ ಅನುಭವಗಳನ್ನು ನೀವು ನಿಮ್ಮನ್ನು ಅಲ್ಲಗಳೇ ನಿಮ್ಮ ಅಲ್ಲಗಳೇ ಯಥಾರ್ಥವಾಗಿ ನಾನು ನಡೆದುಕೊಳ್ಳುತ್ತೇನೆ. ಇರಲಿ ವೀರೇಶ, ನಾಳೆ ನಮ್ಮ ಗುರು ರೇವಣ ಸಿದ್ದೇಶ್ವರರು ಹಾಗೂ ಗಣ ಸಮೂಹದೊಂದಿಗೆ ಇಲ್ಲಿಗೆ ಬರಬೇಕು. ಯಾಕೆಂದರೆ ಸೂರ್ಯ ಉದಯ ಆಗುವುದರೊಳಗಾಗಿ ಹಾಲಿನ ಪಾಯಸವನ್ನು ಮಾಡಿ ನನ್ನ ಗುರು ಸಮೂಹಕ್ಕೆ ತೃಪ್ತಿಪಡಿಸಬೇಕೆಂದು ನನ್ನ ಆಸೆ. ಹಾಲು ಮತದವರು ಈ ಆಚರಣೆಯನ್ನು ಪಾಲಿಸುತ್ತಾ ಹೋದರೆ ಭೋಗ ಭಾಗ್ಯ ಲಭಿಸಿ ಸಂಪತ್ತಿನ ಸೀಮೆಗೆ ಮಿತಿಯೇ ಇಲ್ಲ. ವೀರೇಶ, ನಾನು ಎಲ್ಲಿಯಾದರೂ ಹೋಗಿ ಅಗ್ನಿಯನ್ನು ತರುತ್ತೇನೆ. ನಾನು ಬರುವುದರೊಳಗಾಗಿ ಈ ಕುರಿಗಳನ್ನು ಬಯಸುವುದಕ್ಕೆ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಬೆಳೆಸು. ಆಯ್ಕೆ ಮಾಡುವವರೇ, ಶೇಷಾದ್ರಿ ಪರ್ವತವನ್ನೇ ನನ್ನ ಹೃದಯದಲ್ಲಿ ಇಟ್ಟುಕೊಂಡಂತಾಯ್ತು. ಯಾವ ಭಾಗಕ್ಕೆ ಹೋದರೆ ನನಗೆ ಅಗ್ನಿ ದೊರೆಯುತ್ತದೆಯೋ ತಿಳಿಯದಂತಾಯ್ತು. ಈ ರುದ್ರ ಗುಮ್ಮರವನ್ನೇ ನೋಡಬೇಕು. ಎಲ್ಲಿಯಾದರೂ ನನಗೆ ಅಗ್ನಿ ಸಿಕ್ಕೇ ಸಿಗುತ್ತದೆ. ಮೂರು ಕೊಳ್ಳದ ಮನವನ್ನೇರಿ ನಿಂತಾಯ್ತು. ಅಷ್ಟು ದಿಕ್ಕುಗಳಲ್ಲಿ ಬೆಳಗುತ್ತಿರುವ ಸೃಷ್ಟಿ ಪಾಲನೆ ನನ್ನ ಕೈಗೆ ಸಿಗದೆ ದೂರಾದರೆ ಎಲೆ ಅಗ್ನಿ ದೇವಿ, ಸುಖಮಯವಾದ ನನ್ನ ಸಂಸಾರದಲ್ಲಿ ನಿನ್ನ ಮಾಯಾಕಿರಿ ಒಪ್ಪಿಸಿ ನಮ್ಮ ಆತುರದಿಂದ ದೂರ ತಳ್ಳಬೇಕಾದರೆ ನಿನ್ನ ಮಾಯಾಕಿರಿ ಪ್ರಭಾವದಿಂದ ಮಾಡಬೇಕು. ದೇವ, ತಂತಿ ಇಲ್ಲದ ವೀಣೆಯಂತೆ ತಾಯಿ ಇಲ್ಲದ ತತ್ವದಿಯಂತೆ ಇರುವ ನನ್ನನ್ನು ಇಂಥ ಕಡುತನವಾಗಿ ಪರಿತಪಿಸಿ ನಿರ್ಗತಿಕನನ್ನಾಗಿ ನಾ ಮಾಡಿದ ಕರ್ಮದ ಬಲವಂತಾದರೆ ನೀನು ಮಾಡುವುದಾದರೆ ಬಾಲ್ಯದಿಂದಲೂ ಇಲ್ಲಿಯವರೆಗೆ ನಿನ್ನ ಪೂಜೆ ಮಾಡಿ ವ್ಯರ್ಥವಾಯಿತು. ನೀನು ಸ್ವಂತ ಎಂದು ಭರವಸೆಯನ್ನು ಮಾತ್ರ ನಾನು ಇಲ್ಲಿಂದ ತಿರುಗಿ ಹೋಗುವೆ. ಮಹಾತ್ಮರು ತಮ್ಮ ದೇಹವನ್ನೇ ಸಮಾನದ ಪ್ರಾಣವನ್ನರ್ಪಿಸಲು ಸಿದ್ಧರಾದಾಗ ಅವರಿಗೆ ನೀನು ಸಾಕ್ಷಾತ್ಕಾರ ಅವರಂತೆ ನಾನು ಕರೆದ ಮರು ಕರೆಯೋ ನೀನು ಓಡ್ಬಿಡದಿದ್ದಲ್ಲಿ ನನ್ನ ಪ್ರಾಣ ನನ್ನ ಪ್ರಾಣ ಶಿವಪತ್ನೀಶ, ದುಡುಕದಿರು. ಮತಿಹೀನರಂತೆ ಮಾತನಾಡೋದು ಸರಿಯಲ್ಲ. ಪೂರ್ವ ದಿಕ್ಕನ್ನು ಪರಿಪೂರ್ಣವಾಗಿ ನೋಡು. ಅಲ್ಲಿ
ಅಗ್ನಿಯನ್ನು ತೆಗೆದುಕೊಂಡು ಹೋಗು. ನಿನಗೊದಗಿದ ಸಂಕಟದಲ್ಲಿ ನಿನ್ನನ್ನು ಸ್ಮರಿಸು, ನಿನ್ನ ವೃತ್ತವನ್ನು ಪೂರ್ಣಗೊಳಿಸು. ನೀನೆಲ್ಲಿ ಅಳಗಿ ಕುಳಿತರು ಬಿಡಲಾರದೇನೆಂಬ ಕರವು ಅಂಬ ಎಂದು ಕರೆದಾಗಲೇ ಆಕಳು ಈ ಕರುವಿನಡೆಗೆ ಆಯುಷ್ ಬಂದಂತೆ. ನೀನಾದರೂ ಆ ಹಸುವಿನಂತೆ ದಯಾಮಯ ಭಕ್ತರ ಬಂಧನ ಎಂಬ ಬಿರುದು ನಿನಗಿದೆ. ಓಹೋ, ಪೂರ್ವಾನಿ ಗೆರೆಯಲ್ಲಿ ಪ್ರಜ್ವಲಿಸುತ್ತಿರುವ ಆಜ್ಞೆಯಿಂದ ಹೊಗೆಯುವ ಆಕಾಶವನ್ನು ಮುಚ್ಚಾಕಿ ಮುಚ್ಚುಡುತ್ತಿದ್ದಾಳೆ. ನಾನು ಅಲ್ಲಿಗೆ ಹೋಗಿ ಬೆಂಕಿಯ ಭಿಕ್ಷೆಯನ್ನು ಬೇಡಿಕೊಂಡು ನನಗೆ ಅಗ್ನಿಯನ್ನು ಕೊಟ್ಟು ಕಳಿಸಿ. ಯಾರಿವನು? ಮನುಷ್ಯನಾದರೆ ಬರುವ ಧೈರ್ಯ ಎತ್ತಣದು ಯಾರಿರಬೇಕು? ಯಾರು ನಿಜಗಾರನ ಮಟ್ಟದಲ್ಲಿ ಒಬ್ಬರೇ ಏಕಾಂಗಿಯಾಗಿ ವಾಸಿಸುವ ಕಾರಣ ಇವನು ಯಾರಿರಬೇಕು? ಸೋಮನು ಲಂಕಾಪುರುಷನು ಕೊಂದ ರಘುರಾಮನು, ನೀಚ ಕೀಚಕನು ತಿಳಿದ ಭೀಮನು, ಭೂಲದಲ್ಲಿರುವ ವಿರಾಮದಾರಿಯನು, ಹೊರಗೊಳ್ಳಲಿಕ್ಕೆ ಬಂದ ಜಂಬಾಸುರನ ಶತ್ರು ಮನಂ ತಿಳಿದು ಇವನನ್ನು ನೋಡಿದರೆ ಮಹಿಮಾ ಪುರುಷನಾಗಿ ಕಾಣುತ್ತಾನೆ. ಇರಲಿ, ಇವನನ್ನು ಪ್ರೀತಿಸಿ ನನ್ನ ದೇಹದ ನೀವನ್ನು ತೀರಿಸಿಕೊಳ್ಳದಿದ್ದರೆ ನಾನು ಹುಟ್ಟಿ ಬಂದ ಸಾರ್ಥಕವಿಲ್ಲ. ಚೆಲುವಿನ ಚಮತ್ಕಾರ, ಸುಂದರ ಮಧನಾಯಿಯೇ, ಕಣ್ಣುಗಳು ಮೀನಾಕೃತಿಯಲ್ಲಿ ಹೊಳೆಯುತ್ತಿರುವ ಕಾಮನ ಬಿಲ್ಲಿನಂತ ಹುಬ್ಬುಗಳು, ಸಪ್ತ ಸಮಾಜದಲ್ಲಿ ಹೊಳೆಯುತ್ತಿರುವ ರಾಸಿಕವು ಸಂಪಿಗೆಯಂತೆ ಕಾಣುತ್ತದೆ. ನವೀಚನಂತೆ ಕಳಪಡಿಸುವ ಇವಳ ಹೇಮವರ್ಣವನ್ನು ಕಂಡು ನನ್ನ ಕಣ್ಣುಗಳು ಮುಕ್ಕಿದಂತಾಗಿ ಇವಳ ತಡಸಾಯ ಮೃದು ಕಾಯವನ್ನು ನೋಡಿದ ಯಾವ ಪುರುಷನು ಸೋಲದೆ ಇರಲಾರನು. ಇವಳೇನು ನಾರಿಯೋ ಮದನ ಕಟಾರಿಯೋ ಮೋಹನ ಸಾರಿಯೋ ಎನ್ನ ಮನಸ್ಸರಿ, ಸಮರ ಯುದ್ಧದಲ್ಲಿಯೋ ವಿಪಮನ ಹಾರಿಯೋ ಪರಮ ಶೃಂಗಾರಿಯೋ, ಭೂಸತಿಯರ ಮನೆಯೋ ನವರಸ ಪರೆಯೋ ನನಗೆ ಹಿತಕ್ಕಾಗಿ, ಸೊಬಗಿನ ವೈಯಾರಿಯೋ ಕಡು ಚೆಲುವ ನಿಲೆಯೋ, ರತಿಯಾದ ರದ್ದೆಯೋ ರಂಜಿಸುವ ತಾರೆಯೋ ಆ ಶಿವನೇ ಬಲ್ಲ. ನಾನರಿಯನು ಇವಳ ನೋಟ, ದೀಪವನ್ನಿವಳು ಮಾನವಳಾದರೆ ತನ್ನ ವಿರಹಗತಿಯನ್ನು ಬಯಸದೆ ಇಲ್ಲಿಗೆ ಬಂದಳಲ್ಲಿಂದ. ಈ ಸಚಿರಾಮವರ ಸೆರೆಗೆ ಸಿಲುಕಿದ ಸೂರ ಸ್ತ್ರೀಯು ಯೋಗಿಗಳ ವ್ರತ ಭಂಗವನ್ನು ಮಾಡುವುದಕ್ಕಾಗಿ ನಾರಿಯನ್ನು ಹುಟ್ಟಿಸಿದ್ದಾನೆ ಆ ಶಿವನೇ ಬಲ್ಲ. ಜನಜಮುಖಿ, ತಡ ಮಾಡಲೇ ನನಗೆ ಅಗ್ನಿಯನ್ನು ಕೊಡು. ತಡ ಮಾಡದೆ ಕೊಡುತ್ತೇನೆ. ನೀನು ಯಾರು, ಎಲ್ಲಿಂದ ಬಂದೆ, ಏನು ಎನ್ನುವುದು ಹೇಳಿದರೆ ಮಾತ್ರ ನಿಮಗೆ ಅಗ್ನಿಯನ್ನು ಕೊಡುತ್ತೇನೆ. ಯುವತಿ ಮನೆಯೇ ಕೇಳು. ಕೊಡವೆಯೊಳಗೆ ಶಿವಪದ್ಮನೆಂಬ ದಾನವಡೆಯನ್ನು ನಾನು, ಶ್ರೀ ಗುರು ರೇವಣ ಸಿದ್ದೇಶ್ವರರ ವರಣ ಸುತ ನಾನು. ಯುವತಿ ಮನೆಯೇ ತಿಳಿ ನಿಮ್ಮ ಮನಕನೆಯನ್ನು ಮತ್ತು ನಿನ್ನ ಹೆಸರಾಗಲು ಖುಷಿ ಇಲ್ಲದೆ ಹೇಳುವಂತವಳಾಗು. ಖುಷಿಯಿಂದ ಕೇಳು, ಸತ್ಯವನ್ನೇ ಹೇಳುತ್ತೇನೆ. ಪೂರ್ಣಭಾಗದಲ್ಲಿ ವಂದಿಸುತ್ತಿರುವ ಜಾಗೃತಿ ಪ್ರದ ಸುಖಭೋಗದ ಚಕ್ರವರ್ತಿ ಭೂಪಾಲರಾಜನ ಮಗಳು ಚುಮಲಾದೇವಿ ಎಂದು ಕರೆಯುವರು. ಕೆಲವು ದಿನಗಳ ಕಾಲ ಪೋಷಿಸುತ್ತಿರಲು ಬ್ರಹ್ಮಲಿಖಿತಾನುಸಾರವಾಗಿ ರಕ್ತಶಿವು ಬಂದು ನನ್ನನ್ನು ಇಲ್ಲಿಗೆ ತಂದಿಟ್ಟುಕೊಂಡರು. ಇಂದಿಗೆ 12 ವರ್ಷಗಳು ಕಳೆದವು. ಸಂದರ್ಭ ರೂಪನೆ ನೀನು ಇಲ್ಲಿಗೆ ಏಕೆ ಬಂದೆ? ಸಂದೇಹವಿಲ್ಲದವರು ರಕ್ಕಶಿವು ಬರುವಂತಾಯಿತು. ಮಂದ ಸ್ಮೃತಿಯ ಮೋಹದಿಂದ ಕೇಳು. ಆ ರಕ್ಕಶಿವು ಬಂದು ನನಗೇನು ಮಾಡುವುದು? ನನಗೆ ಭಯವಿಲ್ಲ. ನನ್ನನ್ನು ಪಾಲಿಸುವರು ಶ್ರೀ ಗುರು ರೇವಣ ಸಿದ್ದೇಶ್ವರರು. ಗಣಪತಿಗೊಳಿಸುವುದಕ್ಕಾಗಿ ಕೊಟ್ಟು ಕಳಿಸು ನನಗೆ.
ತಡಮಾಡದೆ ತೆರಳುತ್ತೇನೆ. ನನಗೆ ಅವಸರವಿದ್ದರೆ ಹೋಗಿ ಬಿಡುವರಂತೆ. ನನ್ನ ಒಂದು ಮಾತು ಮನ್ನಿಸಬೇಕಲ್ಲವೇ? ಬೇಗ ಹೇಳಬಾರದೆ, ಏನಿದೆ ನನ್ನ ಮಾತು? ಗುರು ಸಂವಾದ ತೃಪ್ತಿ ಆದ ಮೇಲೆ ಗುರುಪ್ರಸಾದವನ್ನು ತಂದು ಕೊಟ್ಟು ಹೋಗುತ್ತೇನೆ ಎಂದು ಮಾತು ಕೊಟ್ಟರೆ ಮಾತ್ರ. ಮೊದಲೇ ತಿಳಿಸಬಾರದಿತ್ತೇ ಈ ಸೂತ್ರ. ಆಗಲಿ, ಗುರು ಪ್ರಸಾದವನ್ನು ಸೇವಿಸಿ ನೀನಾಗುವೆ ಪವಿತ್ರ. ಸೋಮಲ, ಈಗಲಾದರೂ ಬೇಗದಿಂದ ನನಗೆ ಅಗ್ನಿಯನ್ನು ಕೊಡು. ನಾನು ಮಾಡುತ್ತಿರುವ ಪುಣ್ಯದಲ್ಲಿ ಭಾಗಿಯಾವು. ಇದು ಸತ್ಯವೇ ಗುರುವರ? ನಾನುತ್ತ ವರ ಕೊಟ್ಟ ತಪ್ಪಿ ಭ್ರಷ್ಟನಾಗಲಾರೆ. ಭಕ್ತಿಯನ್ನು ಅಳವಡಿಸಿಕೋ ನಿನ್ನ ಆತ್ಮದಲ್ಲಿ. ತಡೆಯಿರಿ, ಹಾಗೆ ಆಗಲಿ. ನಾನು ಹೋಗಿ ಬರುತ್ತೇನೆ. ಹೋಗಿ ಬನ್ನಿ ಶಿವರೂಪಿ. ನಿನಗೆ ತೊಂದರೆ ಸಿದ್ದೇಶ್ವರನು ಯಾವ ಭಂಗ ಬಾರದಂತೆ ಕಾಪಾಡಲಿ. ಶಿವಮಲ, ಮೇಲಕ್ಕೆ ನೀನು ಭೀತಿಗೊಳಗಾಗಬೇಡ. ಸುಖದಿಂದಿರು, ನಾನಿನ್ನು ಬರುತ್ತೇನೆ. ಮರುವಾದ ಶಿವರೂಪಿಯು ಮತ್ತೆ ಬಂದೇ ಬರುವನು. ನರಮನಸರ ಸುಳಿಯದಂತ ಇಂತಹ ಬೆಟ್ಟವನ್ನೇ ಕಾಡುಮೃಗಗಳ ಕಣ್ಣು ತಪ್ಪಿಸಿ ಬರಬೇಕಾದರೆ ಆ ಶಿವನೇ ಈ ರೂಪ ಧರಿಸಿಕೊಂಡು ಬಂದಿರಬಹುದೇನೋ. 12 ವರ್ಷಗಳಿಂದ ಮರೆಯಾದ ನನ್ನ ಕಾಯ 12 ವರ್ಷಗಳಿಂದ ದೈವಿಕರು ಬಾರಿಸುತ್ತಿದ್ದ ಗಂಟೆ ನಾಡವನ್ನು ಕೇಳಿಸದೇ ಇದ್ದಂತ ನನ್ನಂತಹ ದಲಿತರ ಕೂಗು ಈಗ ನೀವು ಕೇಳಿಸಿದ್ದೇನಪ್ಪ. ಶಿವಪದ್ಮನು ಬಂದು ನನ್ನನ್ನು ತನ್ನ ರಾಣಿಯನ್ನಾಗಿ ಮಾಡಿಕೊಂಡಾಗಲಿ ನನ್ನ ಬಾಳು ಕ್ಷೀರ ಸಾಗರವಾಯಿತೆಂದು ತಿಳಿಯುತ್ತೇನೆ. ಚುಮಲಾದೇವಿ, ಏನೆಂದು ಧ್ಯಾನಿಸುತ್ತಿರುವೆ? ಬಂದೆ ಆ ತಾಯಿ, ನೀನು ಹೋಗಿ ಬಹಳ ಸಮಯವಾಯಿತು. ನಿನಗೆ ಯಾರಾದರೂ ನನಗೆ ಯಾರಾದರೂ ಏನು ಮಾಡುತ್ತಾರೆ? ಹೊತ್ತು ಹುಡುಗಿ ಇರಲಿ, ನನಗೆ ಕೃಷಬಾಧೆಯಾಗಿದೆ. ಮೊದಲು ನೀರು ತೆಗೆದುಕೊಂಡು ಬಾ. ನೀರು ನೀರು ತಾಯಿ ತೆಗೆದುಕೊತಾಯಿ ನೀರನ್ನು. ಮಗಳೇ, ಈಗ ಶಾಂತವಾಯಿತು ನನ್ನ ಹೊಟ್ಟೆ. ನಾವಿಲ್ಲಿ ಬರುವಾಗ ನಮ್ಮ ಸಾಗರತಿ ಮಗಳು ಬಂದು ಮನೆ ಕೊಟ್ಟವ್ರಿ. ಎಲ್ಲಿರೋಳು ಮನೆಯಪ್ಪ ಎತ್ತಕ್ಕಾಗಿ ಬಂದಿದ್ದಾಳೆ. ಕರೆಯೋನು ಯಾಕೆ ಬಂದವನು ಕೇಳಿಲ್ಲ. ಸಾಮಾನ್ಯ ನಮಸ್ಕಾರ ಮಾಡುವ ಅಂತ ಕರೆದಿಲ್ರಿ ಅಪ್ಪ. ಒಳ್ಳೆ ಅಂತ ನಾಕ ಕೂತಾರ್ರಿ ಅಪ್ಪ. ಏತಕ್ಕಾಗಿ ಬಂದಿದ್ದಾಳೆ ಕೇಳಿ ಬಾಳನ್ನು ಯಾಕೆ ಬಂದವ ನನಗೂ ತಿಳಿಯೋದ್ರಿ. ಕೇಳಿ ಬಾಳನ್ನು ಯಾಕೆ ಬಂದವ ನನಗೂ ತಿಳಿಯೋದ್ರಿ ಅಪ್ಪ. ಆಗ್ರಿ ಅಪ್ಪ, ಏನೋ ಮಜಬೂರ ತಿಳ್ಕೊಂಡ್ ಬರ್ತೀನಿ ಸರ.
ಹೆಂಗೋ ಇಲ್ಲ ಹುಸಿ ಈಗೆಲ್ಲ ಒಂದು ಬಂದು ಸುಳ್ಳು ಹೇಳ್ತಾನೆ ಅಂತೀನಿ. ಇವನ್ ದೊಡ್ಡ ಚಕ್ಕಂದ ಆಡಿದ್ದು ಊರ್ ಜನ ಎಲ್ಲ ನೋಡ್ಯಾರ. ಜನ್ಮಾನ ಬಹಳ ಸುಮಾರದವ. ಸುಳ್ಳು ಹೇಳಿ ಮುಂದಕ್ಕೆ ಹಾಕಿ ಹತ್ರ ಮದುವೆ ಆಗಿಬಿಡ್ತೀನಿ. ನಾನು ಸಾಧುವೇಶ ಹೆಂಗಾದ್ರು ನಂದೇ ನಂಬುತ್ತಾನ. ಸಮಯ ಹೊಯ್ತಂದ್ರ ಮುಂದೆ ಯಾರು ನನ್ಗ ಮದುವೆ ಆಗ ಸಮಯ ಹೆಂಗ್ ಬರ್ತ ಬಂದು ನೋಡೋಣ. ಕೈ ಮೇಲೆ ಹಾಕಿಸ್ಕೊಂಡಾನ ಏಕಂದ್ರೆ ನಾ ಸುಮ್ಮನೆ ನಿಂತುಕೊಂಡಿಯಲ್ಲ. ಯಾರು ಮಾಡ್ಬೇಕ್ರಿ ನಿಮ್ ಮಾತು ಕೊಟ್ರ ಹಾಳಾಯ್ತಂತ ಚಿಂತೆ ಮಾಡಕತ್ತೀನ್ರಿ. ಅಪ್ಪ ಏನಂದ ಹೇಳಪ್ಪ ಫುಲ್ಲ ನೋಡ್ರಿ ಸಣ್ಣ ಮುತ್ತ. ಈ ಹುಡುಗಿ ಸಣ್ಣಾಗಿದ್ದಾಗ ನಮ್ಮಪ್ಪ ನಮ್ಮವ್ವ ನನ್ನ ಹೆಸರಿಗೆ ಒಂದ್ ಅಂಗಿ ಒಂದು ಕುಲಾಯಿ ಚಲೋ ಬರೆಯಲ್ಲ. ಇವಳ ಹೆಸರಿಗೆ ಮಾಡಿರ್ತೀರಿ ಒಂದ್ ಚೈನ ಮಾಡ್ತಿರ್ತೀರಿ. ಅಪ್ಪ ನಮ್ಮ ಯಾರು ಇವ್ರು ಸತ್ತು ಯಾರ್ರಿ ಅಪ್ಪ. ನಾವ್ ಯಾರ ಮಾತು ಕೇಳಂಗಿಲ್ರಿ. ನಮ್ ಭಾಷಿಂಬಲ ರುದ್ರಣ ಹುಡುಗಿ ಸಾಲಾವಳಿ ಬೆಳೆಯಂಗಿಲ್ಲ. ಆ ಹುಡುಗಿ ನೀ ಮದುವೆ ಆಗಿರ ನೀ ಆಗ್ತಿ ಅದೀಪ ಅಲ್ಲ. ಸಾಲಾವಳಿ ಬೀಳಿಲ್ಲ ಅಂತ ಹುಡುಗಿನಂತ ಹೊಟ್ಟೆ ಮದುವೆ ಆಗಂಗಿಲ್ಲ ನೋಡ್ರಿ. ಅಂದ್ರೆ ನಿನ್ನ ಪೂಜೆ ನನಗೆ ಬೇಕಾಗಿಲ್ಲ. ಅವನು ನೀವೇ ಹೊರಗೆ ಇದ್ದಿರ್ತೀರ ಎಲ್ಲಿರುವ ತೋರ್ಸ್ ಮಾಡ್ಯಾರ. ಹೀಗಾಯ್ತು ನೋಡ್ರಿ ಒಳಗೆ ಆಗ ಹೌದಲ್ಲೇನಾಗಿ ಏನ್ ಸಿಕ್ಕಿ ನನ್ನ ಬಾಗಿಲೊಳಗ ಈ ಕದ ಹಾಕಿ ಕಟ್ಟಿ ನೋಡ್ತಿಲ್ಲ ಕೈಯ ಕಂಡ ನೀನು ನನ್ನ ಮತ್ತೇನು ಮಾಡಿಲ್ಲ ಅಂತಲೇ ಮತ್ತೇನು ಮಾಡ್ಬೇಕಂದಿ ಮಾಡ್ಬಿಟ್ಟಿದ್ರು ಒಬ್ರು ಮುಂದೆ ಹೇಳ್ಬಿಡು ಏನ್ ಚಂದ ಮಾತಾಡ್ತೀನಿ ನಾಚಿಕೇಡಿ. ಏ ನಾಚ್ಕೊಂಡು ಸುರಸರಿಗೆ ನಾಚಿಕೆ ಅಡ್ಡ ಸಾರಿಗೆದ್ದು ಕೀರ್ ಪೆಚ್ಚಬೇಕು. ಏ ನೀನು ಶರಂಗಡಿ ಸುಳ್ಳೆ ಕೇಳ್ತೆ ಕಳಗಡಿ ಅದು ಅಬ್ಬತ್ತಾರೆ ನೋಡಿ. ಅಲ್ಲ ಅವಳಿಗೆ ನನಗೆ ಸುಳ್ಳು ಹೇಳ್ತಂತಾರ. ನಿನ್ನಂತ ಸುಳ್ಳು ಆಗುತ್ತಾ ಹುಸುತ್ತಾರೆ ಅವಳಿಗೆ ಸಿಗಂಗಿಲ್ಲ. ನೀವು ಬಹಳ ಬುದ್ಧಿವಂತ ಹುಸಿ ಆಡೋ ದಶವಂತ ಅಂದ್ರ ಯಾಕಂತ ಹೋಗಿರ್ತ ಸುಮ್ಮನೆ ಇವಳಿಗೆ ದಿವ್ಸ ಚಲೋ ಇಲ್ಲಂತ್ರಿ. ಕೈ ಮೇಲೆ ಕೈ ಹಾಕಿ ಮಗಳ ಹುಚ್ಚ ಮಂಗ್ಯಾನಾಗ ಈ ಕುರಾನ ನೋಡ್ರಿ ಆಲೋಚಕರಿ. ಮಾತಾಡಪ್ಪ ತಡ ಮಾಡಬೇಡಪ್ಪ. ಊರಿಗೂಟ ಹಾಕಿ ಹುಡುಗಿ ತೆಗೆದುಕೊಳ್ಳಿ ಅಗ್ನಿಯನ್ನು. ಹಾಲು ಸರಿಯಾದ ರೀತಿಯಲ್ಲಿ ಕುದಿಸಿ ಪಾಯಸವನ್ನು ತಯಾರಿಸಿ ಎಷ್ಟರಲ್ಲಿ ಬೆಡ ಸಮೂಹ ಇಲ್ಲಿಗೆ ಆಗಮನವಾಗಬಹುದು. ಉಭಯ ಪಾವುಗಳ ನೆತ್ತಿ ಬೇಡಿಕೊಳ್ಳುವೆನು ಅಭಯಾನ ಕೇಳನು ನಾನು. ಈ ಧರೆಗಳ ನೊಂದ ಕರುಣೆಯ ಕಂದನ ಕಂಪನಿಗೆರೆಯುತ್ತಾ ಶರಣ ಎಂದೇನು ತಮ್ಮ ಚರಣಕ್ಕೆ ನಿರಮಿಸದೆ ಪೊರೆಯು ಧಾವಿಸಿ ಬಂದು ಹಗಲಿರುಳನ್ನದೇ ಹಾತೊರೆದು ಹಂಬಲಿಸಿ ಅಗಮಿಸಿ ದುಃಖವನ್ನು ಸಹಿಸುತ್ತ ಅನುದಿನದಿ ಮಗನಂತೆ ಕಾದಿಯನ್ನು ಕಮಲವೇ ಭರಿಸಿ ದಯ ಸಾಗರವೇ ಬೇಗ ದಯ ಮಾಡಬಾರದೆ ಲೀಲೆಯಿಂದ ಸಾಗಿ ಬಂದ ಕರ್ಮದ ಜಾಲವನ್ನು ಬಿಡಿಸಿ ಬರುತ್ತೊಳಗೆ ಒಪ್ಪು ಸಮವು ಎನ್ನ ಶ್ರೀ ಗುರು ರೇವಣ ಸಿದ್ದೇಶ್ವರ
ಸತ್ಯಶೇಶ್ವರಿದ್ದಾರೆ ಶಿವಪದ್ಮೇಶ. ಏಳು ಮಗನೇ ನಿನಗೆ ಕಲ್ಯಾಣವಾಗಲಿ. ದಯ ಮಾಡಿದ ಕರುಣಾಮೂರ್ತಿ ಶಿವಪದ್ಮೇಶ. ಮುಂಬರುವ ಕೋಡ ಕಂಠಗಳು ನಿನ್ನನ್ನು ದಿಗ್ಮೂಢನನ್ನಾಗಿ ಮಾಡುತ್ತವೆ. ಸತ್ಯ ಧರ್ಮದಿಂದ ಸಾಗಬೇಕು ಶಿವಪದ್ಮೇಶ. ನಿನ್ನ ಮಹಿಮೆ ಎಣಿಸಲು ಅಸಮವ. ನಿಮ್ಮ ತತ್ವ ಸಾರ ಸವಿತಿರುವುದು ಜನರ ಮನಗಳ. ನೀವು ಯಾವ ದಿಕ್ಕಿನಿಂದ ಈ ಭೂಮಿಗೆ ಬಂದಿರಿ ಅಂದ್ರೆ ಈ ಭೂಮಿ ಪಾವನವಾಯಿತು. ಗುರುದೇವ, ಕೆಲವು ಶಿವಪದ್ಮೇಶ, ಇನ್ನೊಂದು ಆಚಾರ್ಯಕರ ಮಾತು ಏನೆಂದರೆ, ದೇವನಮ್ಮದು ಪುರ ಉಂಟು, ಘನ ಪರ್ವತ ಒಂದು ಅಲ್ಲುಂಟು, ಪರ್ವತದೊಳಗೆ ಫಲ ಉಂಟು, ಫಲದೊಳಗೆ ದಿವ್ಯವಾದ ಅರವಿಂದ ಕಮಲ ಉಂಟು, ಕಮಲದೊಳಗೆ ದಿವ್ಯವಾದ ನೀರುಂಟು, ಕಮಲದೊಳಗೆ ದಿವ್ಯವಾದ ನೀರುಂಟು, ನೀರಿನಲ್ಲಿ ಬಂಗಾರ ಬಣ್ಣದ ಕಳೆ ಉಂಟು, ಕಳೆಯ ತುದಿಯಲ್ಲಿ ಆತ್ಮರೋದು, ಅದು ಸದಾ ಆನಂದದಿಂದಿರುತ್ತದೆ. ಅದುವೇ ನೀನು ಎಂದು ತಿಳಿದು ನಿಶ್ಚಯಿಸಿ ಪರಮಸತಿಯಾಗಿರು. ಗುರುದೇವ, ಸ್ನಾನವನ್ನು ಮಾಡಿ ಪಾಯಸವನ್ನು ಸ್ವೀಕರಿಸುವ ನಡೆಯಿರಿ. ಮನಸ್ಸಿನ ಬೇಸರವನ್ನು ಕಳೆದು ನಂತರ ತೆರಳುವಂತೆ. ಬೇಡ ಮಗುವೆ, ಈಗ ನಾನು ಮಾಡಬೇಕಾದ ಮತ್ತೊಂದು ಕಾರ್ಯಗಳು ಬಹಳಷ್ಟಿವೆ. ಈಗ ಮುಗಿಸುವ ಕಾರ್ಯವೆಂದರೆ, ಈಗ ನಾನು ಇಲ್ಲಿಂದ ನಡೆದುಕೊಂಡು ಬಾಂಧವ ಮಾರ್ಗದಲ್ಲಿ ನಡೆದು ಶಿವಮಲೇಶ್ವರ ಕ್ಷೇತ್ರವನ್ನು ನೋಡುತ್ತಾ ಬ್ರಹ್ಮಾಂಡದಲ್ಲಿ ಸೌರ ಎಂಬ ಸಣ್ಣ ಗ್ರಾಮದಲ್ಲಿ ಹಿಂದಿನ ಶಾಂತ ಮುತ್ತಯ್ಯನಿಗೆ ಶಿವಮುತ್ತಯ್ಯ, ಜಗಮುತ್ತಯ್ಯ, ಲಲಿತ ಮುತ್ತಯ್ಯರೆಂಬ 3 ಮಂದಿ ಮಕ್ಕಳು ಒಳ್ಳೆಯ ಭಾವಿಕರು. ಅವರಿಗೆ ಗುರುಳಿಂದ ವೀಕ್ಷಣೆ ಮಾಡಿ ಮಹಾಪಂಚಾಕ್ಷರ ಮಂತ್ರವನ್ನು ಬೋಧನೆ ಮಾಡಿ ಕ್ಷೀರಕೋಣ ಒಡೆಯರಾಗಿ ನೇಮಿಸಿ ಮತ್ತು ನಿನ್ನ ಮತ್ತೊಂದು ಕಾರ್ಯ ಹಿಂದೆ ನಿಂತಿದೆ. ಅದಕ್ಕೆ ಅಣಿಯಾಗುತ್ತೇನೆ. ನನಗೆ ಹೋಗಲು ಅಪ್ಪಣೆ ಕೊಡು ಶಿವಪದ್ಮೇಶ. ಹೋಗಿ ಬನ್ನಿ ಶುಭವಾಗಲಿ. ನಾನಿನ್ನೂ ಬರುತ್ತೇನೆ. ಗುರುದೇವ, ನಿಮ್ಮ ತತ್ವ ಸಾರ ಸೆಳೆಯುತ್ತಿರುವುದು ಈ ಜನರ ಮನ. ಯಾವ ದಿಕ್ಕಿನಿಂದ ಈ ಭೂಮಿಗೆ ಬಂದಿರುವಿರಿ ಅಂದೇ ಈ ಭೂಮಿ ಪಾವನವಾಯಿತು. ಆಗ ನಿಮ್ಮ ತಂಡ, ನಿಮ್ಮ ಮನುಷ್ಯರು ಧನ್ಯ ಜೀವನ, ನಿಮ್ಮ ಜ್ಞಾನ ಜ್ಯೋತಿಯು ಎಂದು ಜಗವೆಲ್ಲವೂ ಮೊಳಗಿದೆ. ಜಗದ ಜನರ ಮನದಲ್ಲಿರುವ ಅಂಧಕಾರವು ತೊಲಗಿ ಹೋಗಿದೆ. ಶಾಂತಿ ಸಮೇತವು ತುಂಬಿ ತೋರುತ್ತಿರುವುದು ನಿಮ್ಮ ಹೃದಯದಲ್ಲಿ. ಅಣ್ಣ ತಮ್ಮರೆಂಬ ಭಾವನೆಯು ತುಂಬಿ ಹರಿಸಿದಿರಿ ಜಗದ ಜನರ ಮನ. ನೀವು ಯಾವ ದಿಕ್ಕಿನ ನೀವು ಮಾಡಿದ ಅನ್ನದಾನ ಇನ್ನೂ ನಡೆದಿದೆ. ಅದಕ್ಕಾಗಿ ಇಂತಹ ಮಹಿಮೆ ನೋಡಿ ಜಗವು ನಿಮಗೆ ತಲೆಯುಬಾಗಿದೆ. ನಿಮ್ಮನ್ನರಿತ ಬಾಳುವೆಂದು ನೀವು ಹಸ್ತವಿಟ್ಟ ಈ ಕಲ್ಲು ಮಣ್ಣು ಸಹಿತ ನೀತಿ ಪಾಠವನ್ನೇ ಹೇಳುತ್ತೀವಿ. ಮಿಕ್ಕ ಗುರು ಪ್ರಸಾದವನ್ನು ಆ ಚೂಮಲೆಗೆ ತರುತ್ತೇನೆ ಎಂದು ಹೇಳ್ತೇನೆ. ಅವಳು ನನ್ನ ದಾರಿಯನ್ನೇ ನೋಡುತ್ತಿರಬಹುದು. ಚೂಮಲ, ಮಹಾಪ್ರಸಾದವನ್ನು ನೀನು ಭಾಗ್ಯಶಾಲಿ. ಇದನ್ನು ಸ್ವೀಕರಿಸಿದ ನಿನ್ನ ಜೀವನ ಪಾವನ. ಸೋಮನ, ನಾನಿನ್ನು ಬರುತ್ತೇನೆ. ಇಲ್ಲ ಸುಪದ್ಮೇಶ, ನಾನು ಪ್ರಸಾದವನ್ನು ಸೇವಿಸಲು ಸ್ವಲ್ಪ ಕುಳಿತುಕೊಳ್ಳಿರಿ. ಮತ್ಯಾವ ಮಾಯ ನನ್ನನ್ನು ಅವತರಿಸುವುದು ಆ ಶಿವನೇ ಬಲ್ಲ. ಇರಲಿ, ಬಂದದ್ದನ್ನು ಉಂಡು ಸುಖ ಪಡಬೇಕು ಎಂದು ಆ ಶೇಖರನ ಕೃಪೆ ನನಗಿರಬೇಕು. ಶಿವಪದ್ಮೇಶ,
ಪ್ರಸಾದ ಮಹಿಮೆಯಿಂದ ನನ್ನ ಜೀವನದಲ್ಲಿ ಹೊಸ ಹೊಸ ಕಲ್ಪನೆಗಳು ಕಟ್ಟಡವು ಕಟ್ಟಿ ಹತ್ತಿವೆ. ಆದರೆ ಎಂಬ ಆತಂಕದ ಅನೇಕ ಪನ್ಯಕ್ಕೆ ಕಟ್ಟುವಿ. ಸಿರಿವು ಬರಲೇ ನಿನ್ನ ಅಂತರಂಗದ ನುಡಿ. ಯಾಗಬೇಕು ನಾವಿಬ್ಬರು ಜೋಡಿ. ನೀನು ಒಪ್ಪದಿದ್ದರೆ ಇಂದು ಹೊತ್ತು ಮುಳುಗದೊಳಗಾಗಿ ಈ ಜನ್ಮ ಕಡಿ. ಸುಮ್ಮನೆ ಹಾಕಿದೆಯ ನನ್ನ ಕಾಲುಗಳಿಗೆ ಮೋಹದ ಬೇಡಿ. ನೀನಿರುವುದು ಹಾವು ಬಂಕಾಪುರದ ಮೆಹಲ್ ಮಾಡಿ ಅನಾವರತಿಯಾಗಿ ಬಾರಿನಿ ಆ ರಕ್ಕಸಿಯ ಜೋಡಿ. ನೀನು ಕವಿ ಮಾಡಿ ಬಿಡು ನಿನ್ನ ಮನಸ್ಸು ನೋಡಿ. ಹೀರುವಾದ ಸ್ಥಳದಲ್ಲಿ ಬೆಳೆದ ನಿನ್ನ ಕಾಯ ಕಿಲ್ಮಸದ ಪಾತ್ರೆಯಂತಾಗಿವೆ ನಿನ್ನ ಅಂತರಂಗದ ಮಿಡಿ. ನೀನಷ್ಟು ಹತ್ತು ಕರೆದರು ಮುಂಚಾತರಾರರು ನನ್ನ ಕರುಳಿನ ಕುಡಿ. ಶಿವಪದ್ಮೇಶ, ನೀ ಅಭಯ ಕೊಡುವವರೆಗೂ ಬಿಡಲ. ಮನಸೋಟ ಮಾನವೀಯನು ಬಿಟ್ಟು ಬಳಲಿಸುವುದು ನ್ಯಾಯವೇ? ಬೇಗನೆ ಅಭಯ ಮನಿಸು, ಮತ್ತ್ಯಾಕೆ ಸಾಕು ಸೈರಿಸು, ಶಾಂತನಾಗು. ಕುಂದಿಟ್ಟು ಹೋಗುವುದು ಉಚಿತವಲ್ಲ ಈ ಜಗದಲ್ಲಿ. ನೋಡು ಸುಮ್ಮನೆ, ಕುಂದಿಟ್ಟು ಹೋಗುವುದು ಸ್ವಪ್ನದ ಮಾತಲ್ಲ. ನನ್ನ ಮಾತಿನ ಮೇಲೆ ಕೈಯಡಿದ ಕಂಕಣಕ್ಕೆ ಕನ್ನಡ ಹಿಡಿದು ಶಿವಪದ್ಮೇಶ ಹಾಗೆ ತಪ್ಪಿ ಹರಿದು ಹೋಗಬೇಡ. ಜಗದಲ್ಲಿ ಓದಿ ಕಲಿತ ವ್ಯಕ್ತಿಗೆ ಚೈತನ್ಯವೇ ತುಂಬುವುದು. ಕನ್ನಡಿಯಂತಿದ್ದ ಮಹಾಭಾರತದ ಕಥೆಯು ಸತ್ಯವೋ ನಿತ್ಯವೋ ಹೇಳು ನೋಡೋಣ. ಸತ್ಯವನ್ನೇ ನಂಬಬೇಕು. ತಿಳಿದು ತಿಳಿದು ಕನ್ನಡಿಯನ್ನು ಹಿಡಿದು ನಿತ್ಯ ಎಂದು ವರ್ತಿಸುವ ಪವಿತ್ರ ಕುಲದವಳಾಗ ನನ್ನನ್ನು ಧಿಕ್ಕರಿಸಿ ಹೋಗುವಾದರೆ ಕೇಳು ಮಹಾಭಾರತದ ಮಹಾತ್ಮರ ಕಥೆಯನ್ನು. ಕೃಷ್ಣ ಪರಮಾತ್ಮನನ್ನು, ಕರಡಿಯ ಮಗಳಾದ ಜಾಂಬವತಿಯನ್ನು, ಭೀಮನು ಹಿಡಂಬಿಯನ್ನು, ಅವರ ಶಿಷ್ಯರು ರಾಕ್ಷಸಿ ಮಗಳಾದ ಅರುಂಧತಿಯನ್ನು, ಅರ್ಜುನನು ಆದಿಶೇಷನ ಮಗಳನ್ನು, ಪರಾಶರ ಮುನಿಯೂ ಮೀನಿನ ಮಗಳಾದ ಮತ್ಸಂಗತಿಯನ್ನು, ಇಂತಹ ಮಹಾತ್ಮರ ಬಾಹುಬಲ ಪರಾಕ್ರಮಿಗಳ ಪಾಣಿಗ್ರಹಣ ಮಾಡಿಕೊಂಡರೆಂಬ ಕಥೆಯನ್ನು ನೀನರಿಯದರಂತೆ ಹೇಳುವುದು ಉಚಿತವಲ್ಲ. ಬಿಡು ಈ ನನ್ನ ಪಂಥವನ್ನು. ಪಂಥವೇತರವು ಪ್ರಿಯೆ, ಕುಸುಮವು ಹೇಸಿಕೆಯ ಹೇಯವಾದ ಸ್ಥಳದಲ್ಲಿ ಬೆಳೆದು ಘನವಾದ ವಸ್ತು ಎನಿಸಿಕೊಳ್ಳಬಹುದೇ? ಏಕೆ ಎನಿಸಿಕೊಳ್ಳಲಾರದು? ಕೆಸರಿನಲ್ಲಿ ಕಮಲ, ಜಲದಲ್ಲಿ ಮೌಕ್ತಿಕ ಪರವಿ, ಮೃಗದ ತಲೆಯಲ್ಲಿ ಕಸ್ತೂರಿ ಸೇವಿಸಿದಲ್ಲಿ ಈ ಭೂಮಿಯ ಮೇಲೆ ಆಕಳ ಹಾಲು ಮತ್ತು ಬರದಿನ ಹಾಲು ಹಸನಾಗರ ಮೌಸವೆಂಬ ಹೀನ ಸ್ಥಳದಲ್ಲಿ ಉದ್ಭವಿಸಿ ಘಮ ಘಮನಿಸುವ ವಸ್ತು ಎನಿಸಿದಲ್ಲವೇ? ದೂರ ಕುಲದವಳಾಗ ನನ್ನನ್ನು ಮದುವೆಯಾಗು ಪ್ರಾಣಪ್ರಿಯೆ. ಕ್ಷಮೆ ತೋರು ನಾನು ಹುಟ್ಟಿದ ತಾಣವನ್ನು. ನೀವು ಮರೆಯುವವರಂತೆ ಮಾತನಾಡುವುದು ಉಚಿತವಲ್ಲ. ನೋಡು ಚೂಮನೆ, ನನ್ನ ಸೋದರತ್ತಿಯ ಮಗಳಾದ ಹರಿಣಾದೇವಿ ಎಂಬುವಳನ್ನು ನಾನು ಮದುವೆಯಾಗಿದ್ದೇನೆ. ಅದಕ್ಕಾಗಿ ನನ್ನ ಮನಸ್ಸು ಸಾವಿರಾರು ಸೋಪಾನಿಗಳ ಮೇಲೆ ತಿರುಗಿ ಎತ್ತಿದೆ. ಮನಸ್ಸನ್ನ ಮರ್ಕಟವನ್ನು ತಡೆದು ಮನುಷ್ಯನಾಗು. ನಾನು ಎಷ್ಟು ವಿಧ ವಿಧವಾಗಿ ಕೇಳಿದರೆ ಹುಟ್ಟಲಾರದ ನಿಮಗೆ ಕರುಣೆ. ನಾನು ಪಾಪಿ ಶಿವಪದ್ಮೇಶ, ನಾನು ಪಾಪಿ. ತಂದೆ ತಾಯಿಗಳನ್ನು ಕರೆದುಕೊಂಡು ತಬ್ಬಲಿಯಾಗಿ ಬಂದವರಿಗೆ ಬಾಯಿಗೆಟ್ಟು ಕೇಳಿದರೆ ಬರಬಹುದು ಕರುಣೆ. ಅಷ್ಟೇ ಮಾವನರ ಸೇವೆ ಮಾಡಿ ಮತ್ತು ಪತಿಯಿಂದ ಪಾವನಾಗುವ ಭಾಗ್ಯ ನಾನು ಪಡೆದುಕೊಂಡು ಬಂದಿಲ್ಲ ಈ ಜನ್ಮದಲ್ಲಿ. ನನ್ನನ್ನು ಹೊತ್ತ ನಿನ್ನ ಒಡಲು ಉರಿಯುತ್ತಿರಬಹುದೇ ನಮ್ಮ. ನನ್ನ ಆಶಾಗೊಬ್ಬರ ಎಂದು ಸ್ವಪ್ನವಂತೆ ಉಳಿ ಹೋಯಿತು. ಹುಟ್ಟಿದ ಈ ಜನ್ಮಕ್ಕೆ ಇಟ್ಟು ಸುಖವಿಲ್ಲ ಶಿವಪದ್ಮೇಶ, ಇಟ್ಟು ಸುಖವಿಲ್ಲ. ಇದೋ ಶಿವಪದ್ಮೇಶ, ಇಂದು ಗುರು ರೇವಣಸಿದ್ದೇಶ್ವರ ಸಾಕ್ಷಿಯಾಗಿ ಹೇಳುತ್ತೇನೆ ಕೇಳು. ಕ್ಷತ್ರಿಯ ಕುಲಗಳು ನಾನಾಗಿದ್ದರು ಆತ್ಮಹತ್ಯೆ ಮಾಡಿಕೊಂಡು ಮುಂದಿನ ಜನ್ಮಗಳಾದರು ನಾನಾಗುವೆ ನಿನ್ನ ಬಾಳಿನ ಜೋಡಿ. ನಿನ್ನ ದರ್ಶನ ನಿಂದಿಗೆ ಕಡೆ. ಇದೋ ಮುಖನೋಡ ಸಾವಿನ ಕೊನೆಯಲ್ಲಿ ಆಡುವ ಕಡುಗಡಿ ತಪ್ಪರಿಸದಿರು ಕರುಣೆ. ನೀನಾಗುವೆ ನನ್ನ ಮನೆಯ ರಾಣಿ. ಸೋಮಲ, ಬಂಗಾರದ ಬೆಲೆ ತಿಳಿಯಬೇಕಾದರೆ ಮೊದಲು ಅದನ್ನು ವರಿಗಲ್ಲಿಗೆ ಹಚ್ಚಿದಾಗಲೇ ಅದರ ನೈಜತ್ವದ ಮೇಲೆ ತಿಳಿಯಬಹುದು. ಹೌದು ನನ್ನ ರಸ, ಇಷ್ಟೇಕೆ ನನ್ನಲ್ಲಿ ವಿರಸ. ಇಲ್ಲಿಯವರೆಗೆ ನಾ ಮಾಡಿದ ಆಶ ಇಂದಾಯಿತು ನನ್ನ ಕೈವಶ. ನಮ್ಮಿಬ್ಬರ ಅಂತರಂಗದಲ್ಲಿ ಬಾರಿಸುತ್ತಿವೆ ವಿರಾಗ ಏನು. ಹಂಸ ತಲಕಾಲ್ಪದ ಮೇಲೆ ಆಡಿದ ನಡೆಯುತ್ತ ರಸ ಮಾಡಲಿ. ಹಂಸ ತಲಕಾಲ್ಪದ ಮಲಗಿರುವ ಶಿವಪದ್ಮನನ್ನು
ಕೊಲ್ಲದೆ ಬಿಡಲಾರಳು. ನನ್ನ ತಾಯಿ ಇತ್ತ ಕಡೆ ಬರದಿಂದ ಸಾಗಿ ಬರ ಹಚ್ಚಿದ್ದಾಳೆ. ನನ್ನ ಭಾಗ್ಯವು ಬಯಲಾಯಿತೆ. ಯಾರಲ್ಲಿ ಮೊರೆ ಹೋಗಲಿ, ಹೇಗೆ ಮಾಡಲಿ? ಶಿವಪದ್ಮೇಶ, ಶಿವಪದ್ಮೇಶ, ನನ್ನಿಂದ ನಿನ್ನ ತಂದೆ ತಾಯಿಗಳ ಪುಣ್ಯ ನಿನಗೆತ್ತೇ ಏನು? ನಿನ್ನನ್ನು ಮರೆತು ಹೇಗೆ ಮಾಡಲಿ ಪ್ರಾಣೇಶ್ವರ, ಹೇಗೆ ಮಾಡಲಿ? ದುಃಖಿಸಲು ಪ್ರಾಣೇಶ್ವರಿ, ಕತ್ತಿಯನ್ನು ಹಿಡಿದು ಬಂದ ಶತ್ರು ಸಹಿತ ಹಂಚಿ ದಿಕ್ಕಟ್ಟು ಪಲಾಯನ ಮಾಡುತ್ತಿರುವಾಗ ಇಂಥ ಬಂಡದ ಕಸಿಗೆ ನಂದೇನೆ ಕುಕ್ಕಲಾರದು. ಬಂಡದನುಜವನ್ನು ಅರ್ಧ ನಿಮಿಷದವರೆಗೆ ಕೊಂದು ಖಂಡವನ್ನು ತೆಗೆದು ಭೂತ ಗಣಗಳಿಗೆ ತಂಡದಿ ಕೊಟ್ಟು ನಿನ್ನನ್ನು ನನ್ನ ನಿವಾಸದಲ್ಲಿ ಬಿಟ್ಟು ಹೋಗುವೇ ಬರಲಿಲ್ಲ. ಶಿವಪದ್ಮೇಶ, ಶಾಂತಿಯಿಂದ ವರ್ತಿಸಿರಿ. ಕೋಪಗೊಂಡು ನಮ್ಮ ಶಕ್ತಿಯನ್ನು ಉಪಯೋಗಿಸುವುದು ಉಚಿತವಲ್ಲ. ಹಿಂದಕ್ಕೆ ಕರ್ಮವೀರರೆಂಬ ರಾಕ್ಷಸರನ್ನು ಪಾಂಡವರು ಘಾತಿಸಲು ಬಂದಾಗ ಅವರಲ್ಲಿ ಬೇಕಾದಷ್ಟು ಸಾಮರ್ಥ್ಯವಿದ್ದರು. ತಮ್ಮ ಕೈಯಲ್ಲಿದ್ದ ಬೆಂಕಿ ಹತ್ತಿದ ಕಟ್ಟಿಗೆಯಿಂದ ಮಂತ್ರಿಸಲು ರಕ್ಷಿಯ ಬೆನ್ನು ಹತ್ತಿ ಶರಗತ ಮಾಡಿತು. ಅಂತ ಯುಕ್ತಿಯನ್ನು ಉಪಯೋಗಿಸಿ ನಮ್ಮ ಜಾಗೃತಿ ಪರಕ್ಕೆ ಹೋರಾಯಿತು. ಸುಮ್ಮನೆ ಯುಕ್ತಿಗೇನು ಕಡಿಮೆ. ಹಾಗಾದರೆ ಈ ಪರಿಶುದ್ಧವಾದ ಮನಸ್ಸಿನಿಂದ ನನ್ನ ಭಸ್ಮವನ್ನು ತೆಗೆದುಕೊ. ಒಳ್ಳೆ ಯುಕ್ತಿಯನ್ನು ಹೊರಟಿದರು. ಬೇಗ ಬೇಗ ಮನೋರಥವಂತೆ ನಾನು ಮಾಯವಾಗುತ್ತೇನೆ. ಮತ್ತೆ ನನ್ನ ನಿಜ ರೂಪ ಬರಬೇಕಾದ್ರೆ ಈ ಭಸ್ಮವನ್ನು ನನ್ನ ಮೇಲೆ ಪ್ರೋಕ್ಷಿಸು. ಆ ರಕ್ಕಸಿಯ ಮರಣದ ಕಲೆಯನ್ನು ತಿಳಿದುಕೊಂಡದ್ದಾದರೆ ಮುಂದಿನ ಚಮತ್ಕಾರ ನನ್ನದು. ಒಳ್ಳೆ ಯುಕ್ತಿಯನ್ನೇ ಹುಡುಕಿದರು. ನನ್ನ ತಾಯಿ ಇತ್ತ ಕಡೆ ಬರದಿಂದ ಸಾಗಿ ಬರ ಹತ್ತಿದ್ದಾಳೆ. ಬೇಗ ಬೇಗನೆ ಒಳಗೆ ನಡೆಯರು. ಯುದ್ಧಪುರುಷ ಮಂದಿಗೆ ಸರಸವ ಎಲೆ ಮೋಸಗಾರತಿ ಬ್ರಹ್ಮ ವಿಷ್ಣು ರುದ್ರಯ್ಯನ ಪರವೆಂದರೆ ಚಂದ್ರಂದು ಡೋಡವು ಹೊಡಿತಿರಬೇಕಾದರೆ ಇಲ್ಲಿ ನರ ಮನುಷ್ಯನ ಪ್ರವೇಶವಾಗಬೇಕಾದರೆ ಇದು ಪರಮಾಶ್ಚರ್ಯವಾಗಿದೆ. ಎಲೆ ಸುಮನೆ ಮನುಷ್ಯ ವಾಸನೆ ದಿಕ್ಕುಗಳಲ್ಲಿ ಪದರಿಸ ಹತ್ತಿದೆ. ಇಲ್ಲಿಗೆ ನರನಾಗಿ ಬರುವ ಧೈರ್ಯ ಎಂತಾದು? ಇದು ನನಗೆ ಪರಮಾಶ್ಚರ್ಯವಾಗಿದೆ. ತಾಯಿ, ನೀನು ಮತ್ತೆ ಮಾತಾಡುತ್ತಿದ್ದು ವಿಪರೀತವಾದ ಮಾತಿನಿಂದ ನನ್ನ ಮನವನ್ನು ನೋಯಿಸಬೇಕಂತ ನನ್ನ ಕರ್ತವನ್ನು ಹಿಚಿಕಿಕೊಂಡು ಬ್ರಹ್ಮ ಈಗ ವಿಧವಾಗಿ ತೆರೆದು ನನ್ನನ್ನು ಅಪಕೀರ್ತಿಗೆ ಗುರಿ ಮಾಡಬೇಕಾಗಿ ಓಹೋ, ಈಕೆ ಮಾತಿನಲ್ಲಿ ಚತುರತೆಯಾಗಿದ್ದಾಳೆ. ಇರಲಿ, ಇವಳಿಗೆ ಯಾವುದಾದರೊಂದು ಉಪಾಯದಿಂದ ಕೇಳಬೇಕು. ಸುಮಲ, ನಿನ್ನ ಕೆಂಪಾದ ತುದಿಗಳಿಗೆ ಅಲ್ಲಿನ ಗಾಯಗಳೇಕೆ? ನಿನ್ನ ಮುಖವು ಕುಂದಿ ಕಣ್ಣುಗಳೆರಡು ಕೆಂಪಾಗಿರುವೇಕೆ? ನೀನೊತ್ತ ಪಿತಾಂಬರದ ನಿನಗೆಗಳು ಜಾರಿಯೇಕೆ? ಏನು ಮಗನು, ಜನನಿಯೇ ಕೇಳು. ನೀನಿರದೆ ನಾನೊಬ್ಬರ ಜೀವನದ ಮಧ್ಯದಲ್ಲಿ ಇರಬೇಕು. ಅತಿ ಭಯವಾಗಿ ರಾತ್ರಿಯಲ್ಲಿ ಎದ್ದು ಕುಳಿತಾಗ ಸುಮುಖವು ಕುಂದಿ 6 ಬಣ್ಣ ಆಗಿರುವುದು. ಮುಖಕ್ಕೆ ಶ್ರೀಗಂಧವನ್ನು ಹಚ್ಚಿಕೊಳ್ಳಲು ಹೋದಾಗ ಉಗುರಿನ ಕೊನೆತಾಗಿ ರೇಖೆಗಳಾಗಿವೆ. ಮತ್ತು ಇದಲ್ಲದೆ ಬೆಂಡಿಯನ್ನು ಹೊತ್ತು ಸೋಪಾನ ಹತ್ತಿ ಬರುವಾಗ ಹೆಜ್ಜೆ ತೊಡಗಾಗಿ ತುಡಿಗೆ ಅಲ್ಲಿನ ಗಾಯಗಳಾಗಿವೆ. ಮತ್ತು ಇದಲ್ಲದೆ ನನ್ನ ಸ್ವಪ್ನದಲ್ಲಿ ಶೃಂಗಾರವುಳ್ಳ ತರುಣನು ಬಂದು ನನ್ನ ಯೌವನ ಸೊಬಗವನ್ನು ನೋಡಿ ವಿರಹಾತಾಪದಿಂದ ರಾತ್ರಿಯಲ್ಲಿ ಮಲಗಿರುವಾಗ ಪೀತಾಂಬರವು ಜರಿದು ಬಿಟ್ಟಿದೆ. ಅದಕ್ಕಾಗಿ ಇಷ್ಟೊಂದು ಪರೀಕ್ಷಿಸುವುದು ಉಚಿತವಲ್ಲ ತಾಯಿ. ನಿನಗೆ ಹಸಿವಿನ ಬಾಧೆ ಆದರೆ ನನ್ನನ್ನು ತಿಂದು ಬಿಡು. ನನ್ನನ್ನು ವಿಧವಾಗಿ ಜರಿದು ಅಪಕೀರ್ತಿಗೆ ಗುರಿ ಮಾಡಬೇಡ ತಾಯಿ. ಧರಣಿಯ ಮೇಲೆ ಶಾಂತವಾಗು ಮಗಳೇ. ನಿನ್ನ ಆಕಾರವನ್ನು ನೋಡಿ ವಿಚಿತ್ರವಾಗುವುದನ್ನು ನೋಡಿ ಕೇಳಬೇಕಾಯಿತು. ನೀನು ಧೈರ್ಯದಿಂದ ನೀನು ಈ ಗ್ರಾಮದೊಳಗೆ ಇರು, ಹೊರಡಬೇಡ.
ವ್ಯರ್ಥವಾಗಿ ನಿನಗೆ ಹಾನಿಗೊಳಿಸಲಾರೆ. ನೀನು ಭೀತಿ ಒಳಗಾಗಬೇಡ. ಸಂತೋಷವಾಯಿತು ತಾಯಿ, ಸಂತೋಷವಾಯಿತು ತಾಯಿ. ನಿನಗೊಂದು ಮಾತನ್ನು ಕೇಳಬೇಕೆಂದುಕೊಂಡಿರುವೆ. ಕೇಳಬೇಮ್ಮ? ಕೇಳ ಮಗಳೇ, ಸಂಕೋಚವೇಕೆ? ಜನನೇ, ನೀನು ಪ್ರತಿನಿತ್ಯ ಹಣಗಳನ್ನು ತರಲು ಹೋದಾಗ ಅಲ್ಲಿನ ದೂರದ ಬೇಡಿಗಳು ನಿನ್ನನ್ನು ಕತ್ತರಿಸಿ ಹಾಕಿದರೆ ನಾನೊಬ್ಬಳೇ ಈ ಮನೆಯ ಮಧ್ಯದಲ್ಲಿ ಇರಲು ಅತಿ ಭಯವಾಗುತ್ತದೆ. ಅದಕ್ಕಾಗಿ ನಿನ್ನ ಮನೋಗರಗಳನ್ನು ತಿಳಿಸಬೇಕೆಂದು ಕೇಳ್ಕೊಳ್ತೇನಮ್ಮ. ಈ ಲೋಕದಲ್ಲಿ ನನಗೆ ಮರಣಗೊಳಿಸುವ ಸೂರರಂತೆ ತೊರೆದು ಹೇಳುತ್ತೇನೆ. ಸ್ವಲ್ಪ ಸಮಯ ಮಾತ್ರ ಬಹುಚಿತ್ತದೆ. ಈ ಮನೆಯ ಅಂಗಳದಲ್ಲಿರುವ ಗಿಡದ ಮೇಲೆ ಕುಳಿತಿರುವ ಕಾಗೆಯನ್ನು ಹಿಡಿದು ಅದರ ಕುತ್ತಿಗೆಯನ್ನು ಕತ್ತರಿಸಿದಾಗ ಮರ ಮುರಿದು ಭೂಮಿಯ ಮೇಲೆ ಬೀಳುವುದು. ಆಗ ನನಗೆ ಮರಣವಾಗುವುದು. ಸಂತೋಷವಾಯಿತು ತಾಯಿ, ನಿನಗೆ ಹಣಗಳನ್ನು ತರಲು ಹೊತ್ತಾಯಿತು. ಊರ ದೀಪಗಳು ನಿನಗೂ ಹತ್ತಿವೆ ತಾಯಿ. ಇದೇ ಒಳ್ಳೆಯ ಸಮಯ ತಾಯಿ ನಿನಗೆ ಹಣಗಳನ್ನು ತರಲು ಹೋಗಲು. ಹೌದು ಮಗಳೇ, ಭೀತಿಗೊಳಗಾಗಬೇಡ. ನಾನಿನ್ನು ಹೋಗಿ ಬರುತ್ತೇನೆ. ದೇವ, ನನ್ನ ಮನದಾಸೆ ಎಂದು ಕೈಗೂಡಿತು. ಕಾಡಾದ ಕತ್ತಲೆಯಲ್ಲಿ ಕಮರಿ ಹೋಗುತ್ತಿದ್ದ ಈ ನನ್ನ ಜೀವನ ಇಂದು ಕತ್ತಲೆಯಿಂದ ಬೆಳಕಿನೆಡೆಗೆ ನಲಿದಾಡುವಂತೆ ಮಾಡಿದ ತನುಮನ. ನೀನು ದೇವ ಮಾನವನೋ ಏನೋ, ನಿನ್ನ ಸರಿ ಸಮಾನರು ಯಾರೂ ಇಲ್ಲ ಚಲುವಚನಿಂದ ಈ ಭುವನದಲ್ಲಿ. ಸುಮ್ಮನೆ ನೀನಾದೇ ನನ್ನ ಬಾಳಿನ ಆಧಾರ. ಏನಾಯಿತು ನಿನ್ನೀರುವರಲ್ಲಿ ನಡೆದ ವಾಗ್ದಾನದ ಕಥೆ ಸಾರ? ಕೇಳಿ ಮಾಡಿಕೋ ನಿನ್ನ ದೃಢ ನಿರ್ಧಾರ. ಈ ಮರದ ಮೇಲೆ ಕುಳಿತಿರುವ ಕಾಗೆಯನ್ನು ಹಿಡಿದು ಅದರ ಕತ್ತವನ್ನು ಕತ್ತರಿಸಿದಾಗಲೇ ದೈತ್ಯರಿಗೆ ಮರಣವಾಗುವುದು ಮತ್ತು ಮರ ಮುರಿದು ಭೂಮಿಗೆ ಬೀಳುವುದೆಂದು ತಿಳಿಸಿದರು. ವನಜಾಕ್ಷಿಯೇ, ಬೇಗದಿಂದ ನಾನು ಆ ಕಾಗೆಯನ್ನು ಹಿಡಿಯಲು ಪ್ರಯತ್ನಿಸುತ್ತೇನೆ. ನೀನು ಸತ್ಯನವೇ ಮನೆಯಲ್ಲಿ ಅಡಗಿ ಕುಳಿತುಕೋ. ಪತಿರಾಯರು, ರಕ್ಕಸಿಯು ಬೇಡ ಗರಿಸಲು ಮಾತು ನಿಂತಿದರೆ ಸಂಚಿತವು ನಮ್ಮನ್ನು ಬಿಡಲಾರದು. ಬಲು ಜಾಣತೆಯಿಂದ ಆ ಕಾಗೆಯನ್ನು ಹಿಡಿಯಬೇಕು. ನಾನು ಗುಪ್ತವಾಗಿ ಮನೆಯಲ್ಲೇ ಅಡಗಿ ಕುಳಿತುಕೊಳ್ಳುತ್ತೇನೆ. ಮನೆಯಲ್ಲಿ ತುಂಬಾ ಕೊಟ್ಟಿದ್ದಾರೆ. ಹಂಗಿಲ್ಲ, ಸ್ವರಗೊಳ್ಳುವುದು ಈ ಬುಸುಗವಿಲ್ಲ. ನಾನು ಹಿಡಿದ ಕಾರ್ಯದಲ್ಲಿ ಉಳಿದುಕೊಂಡಾರೆ ರಾಜಭೋಗದ ವಾಸ. ಮರಣ ಬಂದಿದ್ದರೆ ಸ್ವರ್ಗ ಪ್ರವೇಶ. ಸದ್ಗುರು ರೇವಣ ಸಿದ್ದೇಶ್ವರರೇ, ನನ್ನ ಮೇಲಿರಲಿ ನಿಮ್ಮ ಕರುಣೆಯ ಹೊರಸ. ತ್ರಿಕಾಲದಲ್ಲಿ ಮಾಡುವುದು ಸದಾ ನಿಮ್ಮ ಆಶೆ. ಮತ್ತೆ ಯುತ ಪುರುಷನನ್ನು ಕರೆದುಕೊಂಡು ಬಂದಿರುವ ನಿನ್ನ ನೆರವಿಗಾಗಿ ನಿನ್ನನ್ನು ಮಗಳಂತೆ ಜೋಪಾನ ಮಾಡುತ್ತ ತಾಯಿ ನನ್ನನ್ನು ಕೊಲ್ಲಲು ಹೊಂಚು ಹೂಡಿದೆಯಾ? ನನ್ನ ಜೀವನವನ್ನು ಜಗ್ಗಿ ಹಿಡಿದು ಜಂಬ ಕಚ್ಚುತ್ತ ನಿತ್ತರೆ ನನ್ನ ಮುಂದೆ ಜಯಗಳಿಸಬಹುದೇ? ಓಹೋ, ನಿಂತು ಮಾತನಾಡುವ ಮತಿಹೀನರೇ, ಪ್ರಜ್ಞೆ ತಪ್ಪಿ ಮಾತನಾಡಬೇಡ ಎಂದು ಪರ್ವತವೇ ನನ್ನದು ಎಂದು ಒಬ್ಬ ಕುಟ್ಟುತ್ತಿದ್ದೆ ಅಂದು ಈಗ ವರ್ಷ ಕೊಡುತ್ತಿ ಹೇಳಬಂದು ಬಿಸಿ ರಕ್ತ ಕುಡಿಯುವ ಕಸಿ ಮುಗಿದು ಹೋಯಿತೆ ನಿನ್ನ ಅವತಾರ. ಭೂತ ಗಣಗಳಿಗಾಯಿತು ನಿನ್ನ ದೇಹ ಆಹಾರ. ಸೇರಿ ಬಿಟ್ಟಿಯಲ್ಲ ನೀನು ಯಮ
ನಿರ್ಧಾರ. ಸುಮನ ನೀನು ಬರುವುದರೊಳಗಾಗಿ ಮುಗಿದು ಹೋಯಿತು ನಿನ್ನ ತಾಯಿಯಾದ ರಕ್ಕಸಿಯ ಅವತಾರ. ಮಾಡಿಬಿಡು ಇವಳ ಅಂತಿಮ ಶವ ಸಂಸ್ಕಾರ. ಪ್ರಾಣೇಶ್ವರ, ನೀನು ಮಾಡಿದರೆ ಆ ಲೋಕಕ್ಕೆ ಉಪಕಾರ. ನನ್ನನ್ನು ಇಲ್ಲಿಯವರೆಗೆ ಪುತ್ರಿಯಂತೆ ಪರಿಪಾಲಿಸಿರಬಹುದು. ಅನ್ನ ಮಿಕ್ಕಿದವರನ್ನು ಕಣ್ಣ ಮಿಕ್ಕಿಕೊಂಡಂತಾಯಿತು. ಅದಕ್ಕಾಗಿ ಇವರ ಮೃತದೇಹವನ್ನು ಜಗತ್ತಿನಲ್ಲಿ ದೂರವಾದ ವಸ್ತು ಎಂದು ಅಜರಾಮರವಾಗಿ ಉಳಿಯುವಂತೆ ಮಾಡಬೇಕು. ಆಗದಿಕ್ರಿಯೇ ಈ ರಕ್ಕಸಿಯ ತಲೆಯನ್ನು ಛೇದಿಸಿ ಮೆರೆಯುವ ಮಾಯಾಮೂರ್ತಿಯನ್ನು ಮಾಡಿ ಇವರ ಕೈ ಕಾಲುಗಳು ಕರ್ನಾಳಿ ಹೆಗ್ಗಾಳಿ ಮಾಡಿವೆ. ಇವರ ಡೊಕ್ಕೆ ಢೊಳ್ಳು ಮಾಡಿವೆ. ಇವರ ಕರಳು ಕಿರು ಹೆಜ್ಜೆ ಮಾಡಿವೆ. ಇವರ ಮನೆ ಜಗ ಜಂಪು ಮಾಡಿವೆ. ಇವರ ಕರ ಹಸ್ತಗಳು ತಾಳು ಮಾಡಿವೆ. ಇವರ ಬೆನ್ನು ಅಪ್ಪಾಗಿರಿ ಮಾಡಿವೆ. ಇವರ ನಾಟಿಗೆ ಕಡಾವಿ ಮಾಡಿವೆ. ಇವರ ಸರ್ವ ಅವಯವಗಳನ್ನು ಬೇರ್ಪಡಿಸಿ ಭಾವಮುದ್ರಾವಳಿಗಳನ್ನಾಗಿ ಮಾಡಿ ಮುಂದೆ ಈ ದೇವತಾ ಕಾರ್ಯದಲ್ಲಿ ಸೇವಾ ಸೂಚಕವಾಗಿರಲೆಂದು ಜಗತ್ತಿನಲ್ಲಿ ಅಜರಾಮರವಾಗಿ ಉಳಿಯುವಂತೆ ಮಾಡುವೆ. ಸುಮರ, ಈಗಲಾದರೂ ನಿನ್ನ ಮನಸ್ಸಿಗೆ ಶಾಂತವಾಯಿತೆ. ಈಗ ಇದರ ವಸ್ತುಗಳನ್ನು ಇಲ್ಲೇ ಗೌಪ್ಯವಾಗಿತ್ತು ಶ್ರೀ ಗುರು ರೇವಣ ಸಿದ್ದೇಶ್ವರನು ವಿಚಾರಿಸುವ ಅಂದರೆ ಈ ರಕ್ಕಸಿಯ ಮೃತದೇಹವನ್ನು ಒಳಗಿಟ್ಟು ನಿನ್ನನ್ನು ನನ್ನಯ ನಿವಾಸದಲ್ಲಿ ಬಿಟ್ಟು ಬಂದು ಇವರ ಕಾರ್ಯವನ್ನು ಕ್ರಮೋತ್ತರವಾಗಿ ಮಾಡಬೇಕಾಗಿದೆ. ಸುಮರ, ರವಿ ತನ್ನ ರೇಷ್ಮೆಗಳನ್ನು ಹತ್ತಿಟ್ಟುಕೊಂಡು ತಾಯಿಯವರನ್ನು ಸೇರ ಹತ್ತಿದ್ದಾನೆ. ನಡೆ ಹೋಗೋಣ. ಎಲ್ಲ ಸುರಕ್ಷಿತವೇ? ಮರಿಗಳು ಕುರಿಗಳು ಚೆನ್ನಾಗಿರುವ ವೀರೇಶ? ಮರಿಗಳಿಗೆ ಮೃಗಗಳ ಹಾವಳಿ ಏನಾದರೂ ಆಗಿತ್ತೇ ವೀರೇಶ? ಮಾನವರೇ, ನಿಮ್ಮ ಆಶೀರ್ವಾದ ಇರೋವರೆಗೂ ಎಲ್ಲವೂ ಸೋಕೆ. ಇವಳು ಯಾರು ಮಾತ್ಮರೆ? ಇವಳು ನಮ್ಮೂರಿನ ಚಕ್ರವರ್ತಿ ಗೋಪಾಲರಾಜನ ಮಗಳು. ಇವಳ ಹೆಸರು ಚೂಮಲೆ. ಇವಳ ಜೀವನ ಚರಿತ್ರೆ ಬಹಳ ದೊಡ್ಡದಿದೆ ವೀರೇಶ. ಓಹೋ, ಅಂದು ಕಂಡು ಹಿಡಿದ ಭವಿಷ್ಯತ್ತಿನ ಬರಹವನ್ನು ಈಡೇರಿಸಿದ ಸುಸಂದರ್ಭದ ಸೂತ್ರಧಾರಿಗಳು ಸಂಜೆ ಬಿಟ್ಟರು. ದಯ ಮಾಡುವಿಯ ಕರುಣಾಮೂರ್ತಿಯೇ, ಏಳು ನನ್ನ ಜೋಳವೇ, ನಿನ್ನ ಸಮನಾರೋಳಿ ಬೋರಲಿ. ನರ ಜನ್ಮವನ್ನು ತೊರೆದು ಹರ ಜನ್ಮವನ್ನು ಮಾಡಿದ ಗುರು ಅವಯಂಬುವನನ್ನು ತೊರೆದು ಪರಮ ಸುಖವನ್ನು ತೋರಿದ ಭವಿಯಂಬುವನನ್ನು ತೊರೆದು ಭಕ್ತನೆಂದೆನಿಸಿದ ಪ್ರಸಾದ
ತಲುಪಿತು. ಅಂದರೆ ಶಿವಪದ್ಮನಾಭನ ನಾಮವು ಈ ಗೋಪುರದ ಮೇಲೆ ಅಚ್ಚರಿಯ ಉಳಿಯುತ್ತ ಸುವರ್ಣ ಅಕ್ಷರದಲ್ಲಿ ಚಿತ್ರಿಸಲ್ಪಡುತ್ತದೆ. ಗುರುಮೂರ್ತಿಯೇ ಇಷ್ಟೆಲ್ಲ ತಮ್ಮ ಕೃಪಾಶೀರ್ವಾದದಿಂದ ಸುಮರೆ ಗುರುಗಳಿಗೆ ನಮಸ್ಕರಿಸು. ಅವರ ಪರಂಜ್ಯೋತಿಯಾದ ಸದ್ಗುರುವಿಗೆ ತಮ್ಮ ಅರ್ಧವರಿಗೆ ನಮೋ ನಮಃ. ಸುಮಂಗಲಿಯಾಗಿ ಬಾಳುವವರೇ, ಗುರುದೇವ, ಇವಳು ನಮ್ಮೂರಿನ ಸಾರ್ವಭೌಮ ಭೂಪಾಲ ರಾಜನ ಮಗಳು. ಇವಳ ಹೆಸರು ಚೂಮನಿ. 12 ವರ್ಷ ಇಲ್ಲಿಯವರೆಗೆ 12 ವರ್ಷ ಕೂಳ ರಕ್ಕಸಿಯ ಸೆರೆಯನ್ನು ಸಿಲುಕಿ ಕಾಲು ಕಾಂತಾರವನ್ನು ಭೋಗಿಸಿದ ಇವಳ ಜೀವನ ತಮ್ಮ ಕೃಪಾಶೀರ್ವಾದದಿಂದ ಹರಿದು ಹೋಯಿತು ಚೂಮನೆಯ ಬಂಧನ. ಮಗಳೇ, ಪವಿತ್ರವಾಯಿತು ನಿನ್ನ ಜೀವನ. ಆನಂದ ಸಾಗರದಲ್ಲಿ ನೆಲ್ಲಡುವಂತಹ ಅವಲಂಬಿನ ತನುಮನ. ಗುರುದೇವ, ಕೂಡಿ ಬಂದಿದೆ ನಮ್ಮಿರುವರ ಬಹುಜನ್ಮದ ಸಂಬಂಧ. ಇತ್ತರಲ್ಲಿ ಮುಗಿಸಿಬಿಟ್ಟರಾಯ್ತು ನಿಮ್ಮಿರುವರ ಪಾಣಿಗ್ರಹಣ. ಇತ್ತರಲ್ಲಿ ಬರೆಯುತ್ತದೆ ದೇವಲೋಕದ ಸುಮಂಗಲರನ್ನ. ಗುರುದೇವ, ನಿಮ್ಮ ವಚನ ನಮಗೆ ಶಿರಸಾಮಾನ್ಯ. ನಮೋ ಶಿವರೂಪ ಸಿದ್ಧರಿಗೆ. ಸಹೋದರಿಯರೇ, ಈ ಶುಭ ಸಂಕೇತವನ್ನು ನಿಮ್ಮ ತಿಳಿಸುವವರು ದೇವ, ಕೈಲಾಸಪತಿಗಳು ಶಿವಪದ್ಮನ ಪಾಣಿಗಳನ್ನು ಮುಗಿಸಿಕೊಂಡು ಬರಲು ತಮ್ಮ ಓಲೆಯನ್ನು ಕೊಂಡುಕೊಟ್ಟು ಕಳಿಸಿದರು. ನಮಸ್ತೆ ಸಹೋದರಿಯರೇ, ನಮಗೆ ಶುಭವಾಗಿ ಶಿವಪದ್ಮ. ಅಮ್ಮ, ತಮ್ಮ ಚಾರಕಮಲಲ್ಲಿ ಈ ಅಜ್ಜರ ವಂದನೆಗಳು. ದೀರ್ಘಾಯುಷ್ಯ ಅಂತಾಗಿ ಬಾಳ ಮಗಳೇ. ಭಗಿನಿಯರೇ, ಈ ಶುಭ ಮಂಗಲ ಕಾರ್ಯವನ್ನು ಬೇಗನೆ ನೆರವೇರಿಸಿರಿ. ಮಾತೃಸರೇ, ನೂಲಿಯ ಕಂಕಣ ಸೂತ್ರ ಎಲ್ಲಿದೆ? ಪುರಿಯ ರಾಮನಿಂದ ಎದ್ದ ಸೂತ್ರವನ್ನು ನೋಡಿಸುತ್ತೀರಿ. ಕಂಕಣವನ್ನು ಸಹ ಅದನ್ನೇ ಕೆತ್ತು ಬಿಡಲಿ. ಜಗತ್ತಿನಲ್ಲಿ ಅಚ್ಚ ಕಲಿಯುವ ಪರ್ಯಂತ ಅಚ್ಚರಿಗೆ ಕೊಂಡ ಮನೆತನ ಒಮ್ಮೆ ಕಂಕಣವನ್ನು ಅಜರಾಮರವಾಗಿ ಬಂದವರೇ, ಸಾಕ್ಷಿ ಬಟ್ಟೆಯನ್ನು ತೊಳೆದು ಈ ದಂಪತಿಗಳನ್ನು ಹೂಮನೆಯಿಂದ ಶೃಂಗರಿಸಿರಿ. ಹಾಗಾಗಿ ಸೂರುತ್ತಿದ್ದಾರೆ.
ಶಿವಪರಮೇಶ ನಿಮ್ಮ ಗುರುಗಳಿಗೆ ನಮಸ್ಕರಿಸು. ಶ್ರೀ ಗುರು ರೇವಣ ಸಿದ್ದೇಶ್ವರರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಸ್ವಲ್ಪ ದಿವಸ ನೀವು ಬೆಳಗ್ಗೆ ಶಿವಪರಮೇಶ ನಿನ್ನ ಹೆಂಡತಿ ಹೇಳ್ಬಿಡಪ್ಪ. ಆಗಲಿದ್ದಾಯಿ ಜಗಕ್ಕೆಲ್ಲ ಸೂರ್ಯನ ಬೆಳಕು, ಮನೆ ಮನೆಗೆ ಜ್ಯೋತಿಯ ಬೆಳಕು, ನನ್ನ ಬಾಳಿಗೆ ಈ ಸುಮ್ಮನೆಯ ಬೆಳಕು. ಇಂದ್ರ ನಿನ್ನ ಗಂಡನ ಹೆಸರು ಹೇಳ್ಬಿಡಮ್ಮ. ಅವಕಾಶಗಂತ ಬಾಗಲಕೋಟೆ ಸಿಮೆಂಟ, ಶಿವಪತ್ಮನೆ ನನಗೆ ಪರ್ಮನೆಂಟ. ಮಕ್ಕಳೇ, ಬ್ರಹ್ಮಾಂಡದ ನಿಯಮರು ಆದರ್ಶ ದಂಪತಿಗಳಾಗಿ ಹಾಲು ಮತ್ತು ನಂದಾದಿತ್ವವನ್ನು ಬೆಳೆದಿರಿ. ಹಾಲು ಬಂಗಾಪುರಗಳಲ್ಲಿ ರಕ್ಕಸನ ಬಂದು ಬಿರುದು ತಂದುಕೊಂಡ್ರಿ. ಸೆರೆಯಾಗಿದ್ದ ಜಾಮಕರನ್ನು ಕಮಲೆಯನ್ನು ತಂದು ಸೋರ್ನೆನಿಸಿಕೊಂಡ್ರಿ. ನಿನ್ನ ಸಮನಾರ ಗೋಣದಲ್ಲಿ ಶಿವಕೃಪೆ ಸದಾ ಸಂಪೂರ್ಣವಾಗಿ ನಿನ್ನ ಮೇಲಿದೆ. ಮಾಂಕು ಮೋದ ಮಗನೇ, ಮೊದಲಿನಿಂದ ಹೇಳಿದನು, ಎಲ್ಲಷ್ಟು ಕಳಂಕಿಲ್ಲ ನಿನ್ನಲ್ಲಿ. ಪೂರ್ವಾರ್ಜಿತ ಸುಕೃಪವು ಬಂದವರಿಗೆ ನಿಂತಿರೋದು. ನಿನ್ನ ಸತ್ಯ ಸಂಕಷ್ಟವು ದೂರಾಯಿತು. ಇವತ್ತು ಕಂದಕ ನಾಶಗೊಳಿಸಿ ಪ್ರೇಮದಿಂದ ಶೇಖರನು ಕಾಪಾಡಲೆಂದು ಹಾರೈಸಿ ದೇವಕನ್ಯಕರನ್ನು ಹೊರಗೂಡಿಕೊಂಡು ನಾನು ತೆರಳುತ್ತೇನೆ. ಆತ್ಮೀಯರೇ, ಆಗಾಗ ಮತ್ತೆ ಬರುತ್ತಾ ಇರಬೇಕು. ಹಾಗೆ ಆಗಲಿ ಮಕ್ಕಳೇ. ಶಿವಪದ್ಮೇಶ, ಸುಮಲಾದೇವಿ, ನಾವಿನ್ನು ತೆರಳುತ್ತೇವೆ. ಸದಾ ಕಾಲದಲ್ಲೂ ಸತ್ಯದಿಂದ ನಮ್ಮ ಮೇಲೆ ನಿಮ್ಮ ಕರುಣೆ ಕೃಪೆ ಇರಲಿ. ಅದೋ ನೋಡು, ಉತ್ತುಂಗ ಗಿರಿ ಶಿಖರದ ಬೆಟ್ಟ, ಖಗ ಮೃಗಗಳ ಚೆಲ್ಲಾಟ, ಗಿಡ ಬಳ್ಳಿಗಳಲ್ಲಿ ಗೊಂಚಲವಾಗಿ ನೇತಾಡುತ್ತಿರುವ ಫಲ ಪುಷ್ಪಗಳಿಂದ ತುಂಬಿಕೊಂಡಿರುವ ಈ ನೋಟ ಎಂಥದ್ದು ನೋಡುವ. ನಡು ಮಧ್ಯದ ನೀರಿನಲ್ಲಿ ಸ್ನಾನ ಮಾಡಿದರೆ ಹರಿದು ಹೋಗುವುದು ಈ ಜಡಮಾನವನ ಜಂಜಾಟ. ಈ ಎತ್ತರವಾದ ಶಿಲಾಪೀಠದ ಮೇಲೆ ಧ್ಯಾನಸ್ಥನಾಗಿ ಕುಳಿತಾಗ ಪ್ರಪಂಚದ ಸುಖವು ಎಲ್ಲ ಒಂದು ತೃಣ ಸಮಾನವಾಗಿ ಕಾಣುವುದು. ದಶ ದಿಕ್ಕುಗಳಲ್ಲಿ ಕೇಳಿ ಬರುತ್ತಿರುವುದು ಕೇಳು ಮೂಲ ಪ್ರಣವೆಂಬ ಓಂಕಾರ ಶಬ್ದದ ರಸದೂತ. ಸುಪದೇಶ, ನೋಡಲು ಈ ನೋಟ ಕಣ್ಣಿಗೆ ಬಲು ಮಾಟ. ವನದೇವತೆಯು ತನ್ನ ರಮಣೀಯವಾದ ಸೌಂದರ್ಯದ ಸೊಬಗನ್ನು ನೋಡುತ್ತಿರುವುದನ್ನು ಕಂಡು ಸದಾ ಕಾಲದಲ್ಲಿಯೇ ಸಾಗಿ ಬಂದಿದೆಯಾ ವಿಷ್ಣುವಿನ ವೈಕುಂಠ. ಆತನ ದರ್ಶನ ಪಡೆದವರಿಗೆ ಮಾತ್ರ ಈ ಜನ್ಮ ಪವಿತ್ರ. ಪ್ರಾಣ ಪ್ರಿಯೆ, ನಾವು ಕಾಣುವುದು ಕೇವಲ ಮನೋರಂಜಿತವಾಗಿ ನಿರ್ಮಿಸಿದ್ದಾನೆ ಆ ವಿರಾಟ. ಅಲ್ಲರಿಗೆ ಹೌದು ಎನ್ನುವಂತೆ ಬಲು ನೋಟ. ಇದನ್ನು ಮೆಚ್ಚಿ ತಿರುಗಿದವನೇ ಕೆಟ್ಟ.
ಶ್ರೀಗಿರಿ ಬೆಟ್ಟ ನಮ್ಮಗಳ ಬೆಟ್ಟ ಇವುಗಳನ್ನು ಒಂದುಗೂಡಿಸಿ ಹಿಡಿದಿದ್ದಾನೆ ಕಾಟ. ನವನಾಥರು ತಿಳಿಸಿ ಹೇಳುತ್ತಾರೆ ಈ ಪಾಠ. ಈ ಪಾಠವನ್ನು ಅಲ್ಲಗಳೆದವನಿಗೆ ಧರ್ಮ ಸಂಕಟ, ಅಂತವರಿಗೆ ಮಾತ್ರ ವೈಕುಂಠ. ಶ್ರೀಪದ್ಮೇಶ ಕೋಟಿ ಶರಣರಲ್ಲಿ ಗಟ್ಟಿ ಆಗಿದ್ದವನೇ ಹಾಕಿದ್ದಾನೆ ಈ ಪಾಠ. ಶ್ರೀಪದ್ಮೇಶ ಕುರಿಗಳನ್ನು ಯಾವ ದಿಕ್ಕಿನಲ್ಲಿ ನಯಿಸಲು ಹೋಗಿದ್ದಾನೆ ನಮ್ಮ ವೀರೇಶ. ಅದೋ ನೋಡಿ ಸ್ವಾಮಿ, 4 ಜನರ ಗುಂಪು ಇತ್ತ ಕಡೆ ಬರದಿಂದ ಸಾಗಿ ಬರುತ್ತಿದ್ದಾರೆ. ಅವರು ಕಳ್ಳರೇ ಇರಬೇಕು. ಪ್ರಾಣ ಪ್ರಿಯೆ, ನಮ್ಮ ದೇಹವು ಆ ಕಳ್ಳರಿಗೆ ತವರು ಮನೆಯಾಗಿರುವಾಗ ಇಂಥ ಸ್ವಾರ್ಥಿ ಕಳ್ಳರು ಬಂದು ನಮಗೇನು ಮಾಡಬಾರದು. ಸುಮ್ಮನೆ ಅವರು ಕಳ್ಳತನ ಮಾಡಲು ಬಂದವರಲ್ಲ, ಅವರು ನಮ್ಮ ಅಣ್ಣಂದಿರರು. ಅಂದರೆ ಅವರು ನನ್ನ ಭಾವಂದಿರರು. ಅವರು ನನ್ನ ಭಾವಂದಿರರೇ? ಹೌದು. ನಾವು ಇದ್ದ ಸ್ಥಳವನ್ನು ಹುಡುಕಿಕೊಂಡು ಕೋಪದಿಂದ ಬರ ಹತ್ತಿದ್ದಾರೆ. ಅವರಿಗೆ ಮಾತ್ರ ನೀನು ಏನಾದರೂ, ಅವರಿಗೆ ಏನಾದರೂ ಅಂದರೆ ಅವರು ಅಷ್ಟೊಂದು ಮೂರ್ಖರಿದ್ದಾರೆ. ಮೂರ್ಖರಷ್ಟೇ ಅಲ್ಲ, ಶತಮೂರ್ಖರಿದ್ದಾರೆ. ನಾನೇ ದೊಡ್ಡ ಸಾಲವನ್ನು ತಗೊಂಡಿದ್ದೇನೆ ಮಗ. ಯಾರೇ ನಿನ್ನ ಯಾರಿಗೆ ಬರುವುದು ಸರಿಯಾಗಿ ಕೇಳು. ಕವಿತರಿಸಿದಂತೆ ಗೌರು ಮಾತ್ರ ಬಿಡ್ತಾರೆ ಅಂತ ಮಾಡಿದೆವು. ಮಗನ ದಂಡ ಕೊಡಬೇಕು ಮಾಡೋ ದಂಡ. ಇವನು ಶೋಭಾ ಮಾಡ್ತಾ ಕಾಣ್ತಾನೆ ಇರ್ತಾನೆ. ಇವನನ್ನು ಬಿಡಬೇಡಿ. ನಾನು ಮಾತಾಡ್ಬಿಟ್ರೆ ಕರ್ಕೊಂಡು ಬರ್ತೇನೆ ಮನೆಗೆ ಹೋಗಿ. ನಮ್ಮ ಇಂಥ ದಿವಸ ಏನು ಹೇಳಿ ಅಲವಾಟ ಮನೆ ತೀರ್ಚಾಟ ಗೋರಕ್ಷಸರಿಂದ ಈ ಬೆಟ್ಟದಲ್ಲಿ ಹೇಗೆ ವಾಸ ಮಾಡಿ ತಮ್ಮ ಪದ್ಮ ಮಳೆ ಹೋಗೋಣ ಬಾರಪ್ಪ. ತಂದೆ ತಾಯಿಗಳು ಅಂಗಡಿಯನ್ನು ಹಿಡಿಸಿ ತಮಿಳುನಾಡಿಗೆ ಹೋಗಿದ್ದಾರೆ. ಮಾತಮ್ಮ
ಮಾಡಿದ್ರಪ್ಪ ಮನೆ ಒಳಗೆ ನಡಿಯಪ್ಪ ಮಕ್ಕಳ ಮಾಯೆಯು ನಿನ್ನನ್ನು ಮೂಕರನ್ನಾಗಿ ಮಾಡಿತು. ಮಾತನಾಡುತ್ತಲ್ಲ ಮಾತನಾಡು. ಪರಮೇಶ ನಮ್ಮ ಮೇಲೆ ಕೋಪಗೊಂಡೆಯ ನಿನಗಾಗದ ಕಷ್ಟಗಳನ್ನು ನಮ್ಮ ತನು ಮನ ಕರಗಿ ಹೋಗಿದೆ. ದುಷ್ಟಮರಗಳ ತಂಡ ತಪ್ಪಿಸಿಕೊಂಡುಕೊಂಡು ಪರಮೇಶ ಮಾತನಾಡಬಹುದು ಎಲ್ಲಿಂದ ತೆಗೆದುಕೊಂಡು ಬಂದಿರುವುದು ಅಪ್ಪ. ಇವಳು ನಮ್ಮೂರಿನ ಸಾರ್ವಭೌಮ ಭೂಪಾಲ ರಾಜನ ಮಗಳು. ಇವಳ ಹೆಸರು ಚುಮಲೆ. 12 ವರ್ಷ ಕಾಡು ಕಾಂತಾರವನ್ನು ಭೋಗಿಸಿದ ಇವಳ ಜೀವನ ಇಂದು ರೇವಣ ಸಿದ್ದೇಶ್ವರ ಕೃಪಾಶೀರ್ವಾದದಿಂದ ದೂರ ಆಯಿತು. ಚುಮಲೆ ಬಂದರ ಚುಮಲ, ನಿಮ್ಮ ಅತ್ತೆ ಮಾವಂದಿರರಿಗೆ ನಮಸ್ಕರಿಸು. ಮಾವನವರಿಗೆ ನಮ್ಮ ನಮಸ್ಕಾರಗಳು. ಭಾವಿಸಬಲ್ಲ ಅತ್ತಿಯವರಿಗೆ ನನ್ನ ವಂದನೆಗಳು. ಸುಮಂಗಲವಾಗಿ ಭಾವಿಸಬಿಡದಲ್ಲಿ ನಮ್ಮ ಭಾಗ್ಯದೇವತೆಯಾಗಿ ನಮ್ಮ ಮನೆ ತುಂಬಿದ ಸುಖಿದೆ. ನೀವಿರುವವರು ನಮ್ಮ ಬಾಳಿನ ನಂದ ದೀಪವಾಗಿ ನಮ್ಮ ಹೃದಯತಮಗಳನ್ನು ಅಳಿಸಿದರು. ನಡೆಯಲು ಮಕ್ಕಳೇ ಮನೆಗೆ ಹೋಗೋಣ. ಎತ್ತದಿರು ತಾಯಿ ಮತ್ತೆ ಈ ಶಬ್ದವನ್ನು ನಾನು ಮುಂದಿಟ್ಟ ಹೆಜ್ಜೆ ಹಿಂದಿರಲಾರೆ. ಅಮ್ಮ ನಾವೇನೇ ಪರಪರಾಗಿ ತಾಳಿ ಕಷ್ಟಕ್ಕೆ ಗುರಿ ಮಾಡಿದೆವು. ನಮ್ಮ ತಪ್ಪನ್ನು ಕ್ಷಮಿಸಮ್ಮ. ಪುತ್ರನೇ, ಭುವನ ತೀರದ ದೈಹಿಕ ಚರಿತ್ರೆ ಸಖಿ ವಿರಾಜಿಸುವ ಹಾರ್ಮಿಕ ಪುತ್ರನೇ, ಪಂಚಕರ್ಮಾಂಗದ ತಾಪಿ ಮಿತ್ರನೇ, ಕೋಮಲ ಗಾತ್ರನೇ, ಬಾಸುವ ದಿಕ್ಪರಗಳನ್ನು ತಿರಸ್ಕರಿಸುವ ಪದ್ವಯ ನೇತ್ರನೇ, ಬಾರನ್ನು ಔಷಧವೆಂಬ ನಿಜಕ ಚೈತ್ರನೇ ಬಾ. ಅಮ್ಮ, ಈ ಸುಖದ ಲೌಕಿಕದ ವಿಷಯದ ಅಪೇಕ್ಷೆ ನನಗಿಲ್ಲ. ಈ ಭವಜಾಲವನ್ನು ಹರಿದು ಮುಕ್ತನನ್ನಾಗಿ ಮಾಡಿರುವರು ಶ್ರೀ ಗುರು ರೇವಣ ಸಿದ್ದೇಶ್ವರ. ನನ್ನ ಮೇಲಿನ ಆಸೆ ಆಕಾಂಕ್ಷೆಗಳನ್ನು ಕಿತ್ತಿ ಹಾಕಿದ್ರಿ. ನಾನು ಮನೆಗೆ ಸರ್ವತ ಬರಲಾರೆ ಅಮ್ಮ, ಬರಲಾರೆ. ಜನನಿ ಎಂಬ ದುರ್ಕನ್ನರಿಯೇ ಹೀಗೆ ಧಿಕ್ಕರಿಸಿ ಮಾತನಾಡುವುದು ನ್ಯಾಯವೇ? ಮಾತೃ ದೇವ ಭವ ಪಿತೃ ದೇವ ಭವ ಎಂಬ ಹಿತವಾದ ಈ 4 ನುಡಿಗಳನ್ನು ಕೇಳಿ ಆನಂದ ಸಾಗರದಲ್ಲಿ ತೇಲಾಡುತ್ತಿದ್ದ ನಾವು ಎಂದು ಈ ಕಠೋರವಾದ ಶಬ್ದಗಳನ್ನು ಕೇಳಿ ಮೃತ್ಯುವ ಗಮನವನ್ನು ಸಿಲುಕಿಸಿದಂತಾಗಿತ್ತೇಕಂದ. ಅಮ್ಮ, ನಿನವರೆಗಿನ ಮತ್ತು ನನ್ನಿಂದ ದೂರ ಆಗಬಹುದೇ? ನಿಮ್ಮನ್ನು ಕಾಪಾಡಲು ನನ್ನ ಅಕ್ಕಂದರು ಇದ್ದೇ ಇದ್ದಾರೆ. ನನ್ನ ಮೇಲಿನ ಪ್ರೀತಿಯ ಆಸೆಯನ್ನು ಕಿತ್ತಿ ಹಾಕಿ ಬಿಡ್ರಿ. ನಾನು ಮನೆಗೆ ಬರಲಾರೆ ಅಮ್ಮ, ಬರಲಾರೆ. ಮಗಳೇ, ನಮ್ಮನ್ನು ಹೀಗೆ ಬಳಲಿಸುವುದು ನ್ಯಾಯವೇ? ಬಿಡುವಿನ ಪಂಚವನ್ನು ತಂದೆ ತಾಯಿಗಳನ್ನು ಅಮ್ಮ ತಮ್ಮಂದಿರನ್ನು ಬಿಟ್ಟು ಹೀಗೆ ಅಡವಿ ಪಾದ ಆಗುವುದು ಯಾವ ರೀತಿ? ವಿಷಮಸುಖವನ್ನು ಬೋಧಿಸುತ್ತಾ ಈ ಭವನಿಂದ ಪಾರಾಗುವುದೇ ಉತ್ತಮ. ಈ ಗೆಳೆಯರಿಗೆ ನಿನಗೆ ಸುಖವನ್ನು ಔಷಧಗಳಿವೆ. ಅಮ್ಮ, ಇಂದು ಅಲ್ಲ ನಾಳೆ ಮಾಯವಾಗುವ ಈ ಕಾಲಕ್ಕೆ ಇಷ್ಟೊಂದು ವ್ಯಾಮೋಹಕ್ಕೆ ಸಾಕು, ಶಾಂತರಾಗಮ್ಮ. ಮಮಕಾರದಿಂದ ಮೆಚ್ಚಿ ಬಂದ ಮರ್ಮ ಉಂಟೆ. ಇಂಥ ವಿಷಮಯವಾದ ಮಹಾಂಕಾರ ಬಳ್ಳಿಯನ್ನು ಸುತ್ತಿಕೊಳ್ಳದೆ ಕಿತ್ತಿ ಹಾಕಿ ನಿಶ್ಚಿಂತೆಯಿಂದಿರಬೇಕು. ಹೇಗುವ ಎಂತೋ ಶಿವನಾಥ ಜವರ ಸುರಿಸಿ ಕಷ್ಟವನ್ನು ತಿಳಿದವನೇ ಜ್ಞಾನಿ. ಚೌಟಕನಾದರೆ ಜ್ಞಾನಕ್ಕೆ ಹಾನಿ. ಈ ಮಾಯಾ ಪ್ರಪಂಚದಲ್ಲಿ ಕೂಡಿದರೂ ಪಟು ಕೀಟವಂತಿರಬೇಕಮ್ಮ. ಶಿವಪತ್ನೀಶ, ನೀನು ಹೇಳುವುದು ಅಂಧಕರಿಗೆ ಕನ್ನಡಿ ತೋರಿಸಂತಾಗುತ್ತೆ. ಮೊದಲು ತಂದೆ ತಾಯಿಗಳನ್ನು ಸಂತೈಸು, ತೃಪ್ತಿಗೊಳಿಸಿ. ಯಾಕಂದರೆ
ತಂದೆ ತಾಯಿಗಳು ಮಾತ ಮೀರಿದವರಿಗೆ ಇದು ಯಾವ ಕಾಲಕ್ಕೂ ತಪ್ಪಿದ್ದಲ್ಲ. ಅವಿದೆಯಲ್ಲಿ ಕೂಡಿದರೆ ಜ್ಯೋತಿಯು ಯಾವ ಉಪಾಯ ಅಂಟಿಕೊಳ್ಳುತ್ತದೋ ಆಕಾಶದ ಕಡೆಗೆ ಧಾವಿಸಿ ತನ್ನ ನೆರಳನ್ನು ನೀಡುತ್ತದೆ. ಅದರಂತೆ ನೀನು ನಿರ್ಕೋಪದಿಂದ ಇರಬೇಕು. ತಿಳಿತೇ ಶಿವಪತ್ನಿ. ನಿನಗೆ ಹೆಚ್ಚಿಗೆ ಹೇಳಲು ನೀನೇನು ಅಜ್ಞಾನವಲ್ಲ. ನಾನು ಬರುತ್ತೇನೆ. ಆಗಲಿ ಮಹೇಶ್ವರ. ಜಗದಾಧಾರ ಆಸ್ಥಾನ ಮಂಗಳ ಸಾರ್ವಭೌಮರಾದ ಸ್ವರೂಪಿಗಳೇ, ಈ ಮಾಯಾ ಪ್ರಪಂಚದಲ್ಲಿ ನನ್ನನ್ನು ನಗಿಸಿ ಅಳಿಸಿ ಬಿಗಿದಪ್ಪೇ ಉದ್ಧರಿಸಿದ್ದೀರಿ. ಈ ಭವಬಂಧನವನ್ನು ಕಳೆದು ಮುಕ್ತಿ ಮಾರ್ಗಕ್ಕೆ ಒಯ್ಯಬೇಕೆಂದು ತಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುತ್ತೇನೆ. ಶಿವಪದ್ಮೇಶ, ನೀನು ಎಲ್ಲವನ್ನೂ ತಿಳಿದವನು. ಗುರುದೇವ, ಎಲ್ಲ ಪಲ್ಲವರು ಬಾಳಿಲ್ಲ ಎನ್ನುವ ಹಾಗೆ ಈ ವಿಷಮಯ ಸಂಸಾರದ ಮಹಾಬಲಿಯನ್ನು ತಿರುಳನ್ನಷ್ಟೇ ನಮಗೆ ತಿಳಿಸಿದ್ದೀರಿ. ಈಗ ಪಾರಮಾರ್ಥದ ತಿರುಳನ್ನು ತಿಳಿಸಿ ನಮ್ಮನ್ನು ಪರಮ ಸ್ಥಿತಿಗಳನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ನಿಮಗೆ ಜಯವಾಗಲಿ ಶಿವಪದ್ಮೇಶ. ಇನ್ನೊಂದು ಆಶ್ಚರ್ಯಕರವಾದೇನೆಂದರೆ, ದೇವರು ಪುರವುಂಟು, ಘನಪರ್ವತವನ್ನು ಅಲ್ಲುಂಟು, ಪರ್ವತಗಳಿಗೆ ಕೊಳವುಂಟು, ಕೊಳಗಳಿಗೆ ಅರಳಿನ ಕಮಲುಂಟು, ಕಮಲಗಳಿಗೆ ದಿವ್ಯವಾದ ನೀರುಂಟು, ನೆಲ್ಲಿ ಮಣ್ಣಿನಂತೆ ತೋರುವುದು, ಅದಕ್ಕೆ ಬಂಗಾರದೊಳಗೆ ಕಳೆಯುಂಟು, ಕಳೆಯುತ್ತದಲ್ಲಿ ಆತ್ಮರೋದು, ಅದು ಸದಾ ಆನಂದದಿಂದ ಇರುತ್ತದೆ. ಅದೇ ನೀನನ್ನು ತಿಳಿದು ನಿಶ್ಚಯಿಸಿ ಪರಮಸ್ಥಿತಿಯಾಗಿರು. ಧನ್ಯವಾದ ಮಹೇಶ್ವರ. ನನ್ನ ಪೂರ್ವಜನ್ಮದ ಪುಣ್ಯದ ಫಲವು ಅದರಿಂದ ನಿಮ್ಮ ಮುಖದಿಂದ ಅಮೃತವು ಹರಿದು ಬಂದಿದೆ. ಈ ಅಮೃತವನ್ನು ಸ್ವೀಕರಿಸಿದ ನಮ್ಮೆಲ್ಲರ ಜೀವನ ಸಾರ್ಥಕ. ಅನುಭವಿಗಳು ಮಹಾತ್ಮರು ಗೀತೆಯಲ್ಲಿ ಹೀಗೆ ಹೇಳಿದ್ದಾರೆ: ಸರ್ವೋಪನಿಷದೋಗ ಸರ್ವಪರಿಸಿದವರು ಗೋವುಗಳಾಗಿ, ಕೃಷ್ಣನು ಹಾಲು ಕರೆಯವನಾಗಿ, ಅರ್ಜುನನು ಕರವಾಗಿ, ಮಹಾತ್ಮರನ್ನು ಕುಡಿಯವರಾಗಿರ್ತಾರೆ ಮತ್ತು ಗೀತಾಮೃತವೇ ಹಾಲಾಗಿ ಜ್ಞಾನಿಗಳನ್ನು ಕುಡಿಯವರಾಗಿರ್ತಾರೆ. ಅದರಂತೆ ಇಲ್ಲೇ ಇಲ್ಲಿವರೆಗೆ ನಮ್ಮವರ ಕಥೆಸಾರವನ್ನು ಸೇರಿಸಿದ ಜನ್ಮ ಸಾರ್ಥಕ. ಇನ್ನೊಂದು ಮಹತ್ವದ ಮಾತು ಏನೆಂದರೆ, ಜಗಮನೆ ಶಿವಪಾರ್ವತರು ವ್ಯವಹಾರಾತ್ಮಕವಾಗಿ ಹೊರಟಾಗ ಪಾರ್ವತಿ ಮನೆಯಲ್ಲಿ ಹಾಲು ದಂಡೆಗೆ ಬಿದ್ದು ಕೆಸರಾಯಿತು. ಆ ಕೆಸರಲ್ಲಿ 2 ಗೊಂಬೆಗಳನ್ನಾಗಿ ಆ ಗೊಂಬೆಗಳಿಗೆ ಪರಮೇಶ್ವರರು ಜೋಕಾಲ ತುಂಬಿ ಅವುಗಳಿಗೆ ಮುದ್ದೆ ಮತ್ತು ಮುಂಡುಗಣ್ಣನ್ನು ನಾಮಕರಣವನ್ನು ಮಾಡಿ ಬೆರಳಿಗೆ ಕಳುಹಿಸಲು ನೀವಿಬ್ಬರು ಹಾಲು ಮತ್ತು ನಂದಾದೀಪವಾಗಿ ಬೆಳಗಿರೆಂದು ಹರಿಸಿ ರೆಡಿ ಕಳುಹಿಸಿದರು. ಅವರಿಂದ ನಿಮ್ಮ ಮನೆತನ ಬೆಳೆದು ಇಲ್ಲಿಯವರೆಗೆ ಬಂದಿದೆ. ಅದಕ್ಕಾಗಿ ನಿಮಗೆ ಹೊಂದು ಬಂದವರೆಂದು ಹೆಸರು ಬಂದಿದೆ. ಶಿವನಾಜ್ಞೆಯ ಪ್ರಕಾರ
ಇಲ್ಲಿಗೆ ನಿನ್ನ ಅವತಾರ ಸಮಾಪ್ತಿಯಾದಂತೆ ಕಾಣುತ್ತದೆ. ಯಾಕೆಂದರೆ ಶಿವನ ಸಭೆಯಲ್ಲಿ ಸಮೂಹದೊಂದಿಗೆ ಚರ್ಚೆ ನಡೆದಿತ್ತು. ಇಲ್ಲಿಗೆ ಶಿವಪದ್ಮನ ಅವತಾರ ಸಮಾಪ್ತಿಯಾಗಲಿ. ಮುಂದೆ ಗೌರಿಲಿಂಗೇಶ್ವರನ ಅವತಾರವನ್ನು ಧರಿಸಿ ಇದೇ ಆಲಮಟ್ಟಿಯಲ್ಲಿ ಹುಟ್ಟಿ ನನ್ನಾದಿಪವಾಗಿ ಬೆಳಗಿ ಶಿವನ ಸಭೆಯಲ್ಲಿ ಘನಸಭೆಯೊಂದಿಗೆ ಚರ್ಚೆಯನ್ನು ಸಭೆ ಸಮಾಪ್ತಿಯಾಯಿತು. ಕೃತಾರ್ಥರಾಯ ಗುರುದೇವ, ಪಾಲದ ಕೈ ಚಳಕದಲ್ಲಿ ಸಿಕ್ಕು ಕಮರಿ ಹೋಗುವುದಕ್ಕಿಂತ ಮೊದಲು ಆ ಕೈಲಾಸವೇ ಸೇರುವುದು ನನಗೆ ಉತ್ತಮ ಎನಿಸುತ್ತದೆ. ನಮೋ ನಮ್ಮ ಗುರುಗಳಿಗೆ ನಿನಗೆ ದೇವಾಲಯ ಏನು ಮಾಡಿದ ನಿತ್ಯ ಸಮಾನವಾಗಿ ಬಾಳಬಾರದೆ ಗುರುಗಳಿಗೆ ಅನೇಕ ವಂದನೆಗಳು. ನಿನಗೆ ಕಲ್ಯಾಣದಲ್ಲಿ ಏನು ಅಂದ್ರಣ್ಣ? ಈ ಮಹಾರಾಜರು ನಮ್ಮ ತುಮ್ಲಾದೇವಿ ಅಪ್ಪ ಅಮ್ಮವರು, ತುಮ್ಲಾದೇವಿಯನ್ನು ಕೂಡ ರಕ್ಕಸಿಯನ್ನು ಕೈ ಸಹನಾಗ ಸತ್ತಾಯಿಗಳ ಸುದ್ದಿ ಕೇಳಿ ಬಹಳ ಕೊರಗಿದೇವ್ರು ನಾವು. ಆಮೇಲೆ ಸುದ್ದಿ ಕೇಳಿ ಅವಸರದ ಓಡಾಡಿ ಬಂದೇವ್ರಿ. ದೀಪ ಅಮ್ಮ ಯಾರು ಮಗಳೇ ಜುಮಲ, ಶೀತ, ದ್ರೌಪದಿ, ಹೊಯಲೆ, ಮಾಸತಿ, ಅನಸೂಯ ಈ ಸಾಧುವಂತೆ ಕಾಡು ಭೋಗಿಸಿ ಮೃತ್ಯುವಿನ ಕಣ್ಣು ತಪ್ಪಿಸಿ ಚಿರಕಾಲದಲ್ಲಿ ಹೆಸರು ಉಳಿಸಿಕೊಂಡಿರುವ ನೀನು ಮಾ ಪುಣ್ಯವಂತಳಮ್ಮ. ಮಾತಾ ಪುತ್ರಗಳೇ, 12 ವರ್ಷಗಳಿಂದ ಮರೆಯಾದ ನನ್ನ ಕಾಲ ಇಂದು ಗುರು ರೇವಣ ಸಿದ್ದೇಶ್ವರ ಕೃಪೆಯಿಂದ ಶಿವಪದ್ಮನು ಬಂದು ಅವರೊಂದಿಗೆ ಬೆರೆತುಕೊಂಡು ರಕ್ಕಸಿಯನ್ನು ಕೊಂದು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನೆ. ಶಿವಪಾರ್ವತಿಯರ ಆಜ್ಞೆ ಪ್ರಕಾರ ದೇವಕನ್ಯರು ಬಂದು ಇವರೊಂದಿಗೆ ವಿವಾಹ ಮಾಡಿದರು. ಸುವರ್ಣಾಕ್ಷರಗಳಿಂದ ಭೂಪುರದ ಮೇಲೆ ಅಚ್ಚರಿಯನ್ನು ಉಳಿಯಲೆಂದು ಗುರು ರೇವಣಸಿದ್ದೇಶ್ವರರಿಂದ ಮಾಂಗಲ್ಯದಾನ ಮಾಡಿ ಕೈಲಾಸಕ್ಕೆ ತೆರಳಿದರು. ನಮಸ್ತೆ ಸಾರ್ವಭೌಮರಿಗೆ. ಶಿವಪದ್ಮೇಶ, ಲೋಕಕಂಟಕವಾದ ಕೂಡ ರಾಕ್ಷಸಿನ ಕೊಂದು ನೀನು ಬಿರುದ ಪಡೆದುಕೊಂಡಿರುವೆ. ನೀನು ಮಹಿಮಾ ಪುರುಷನಪ್ಪ. ನಮ್ಮ ಅಳಿಯನಾಗಿ ಬಂದ ಮೇಲೆ ನಮ್ಮ ಭಾಗ್ಯಕ್ಕೆ ಏನೇನಿಲ್ಲ. ಇದೇ ಸೂಚನೆದಾಗ ಮತ್ತು ನನಗೂ ನಾಗೇನಿಗೂ ನಾ ಕಟ್ಟಿಗೆ ಹಾಕ್ರಿ ನಿಮಿಷ ಆಗ್ತಾಯ್ತು. ಎಲ್ಲಿ ಸಂಬಂಧಪ್ಪ? ಭಾಗ್ಯ ಸಂಬಂಧ ಐತ್ರಿ ಈಪ. ಅವನೇ ನಾನಾಗಿನಿ ಹೌದಂತ ಕೇಳಿದ್ರೆ ಹೌದಂತ ಹೇಳಕ್ಕ ಬಾಗಿಲ ಮುಂದೆ ಹಾಕ್ತಾಳೆ. ಇವಳಿಗೆ ಮಾತಾಡ್ಸಲೇ ಬೇಡ. ಸುಮ್ಮಕ್ಕಿನ ತಾಳೆ ಹಿರು ತಡಕಿನ ತಾಳೆ ಕಟ್ಟೋದಾಯ್ತು. ರೋಸಣ್ಣ, ನೀನು ಸುಮ್ಮನಿರು, ನಾನೆಲ್ಲರೂ ವಿಚಾರಿಸುತ್ತೇನೆ. ನಾಗಿನಿ, ಇವನು ನಿನಗೆ ಏನಾಗಬೇಕು? ಹೌದು ಹೇಳ್ತಾರ್ರಿ. ಹೌದು ಹೇಳಲ್ಲ, ಸುಳ್ಳೆ ಇರ್ತೀಯಲ್ಲ ಸ್ವಲ್ಪ ಬಾಯ ಬಗ್ಗೆ ಸುಳ್ಳೆ ಇತ್ತು ಹೇಳ ಬಡಗ್ರೆ. ಅಮ್ಮ ಇವ ಬಾಲ್ಗೆ ಮಲ್ಲಪ್ಪಮ್ಮನ ಮಗ ಅದಾನ್ರಿ. ನಾಗಿನಿ, ಹಾಗಾದರೆ ಸುಳ್ಳ ಮಾವಿಗೆ ಲಗ್ನ ಹೋಗಲು ಮತ್ತೆ ಅನುಮಾನ? ಮತ್ತೆ ಅನುಮಾನಲ್ರಿ. ಸ್ವಲ್ಪ ಮಂದಿ ಅವ್ರು ನಾಲ್ಕು ಬರ್ತಾವ್ರಿ. ಆಗಲಿ ಜನರೇ, ಈ ರುದ್ರನವು ನಾವು ಸಂಗ್ರಹ ಮಾಡಿಬಿಡೋಣ. ಹೂಬಳನ್ನು ತೆಗೆದುಕೊಳ್ಳಪ್ಪ. ನಾಗಿನಿ, ನೀನು ಹೂಬಳನ್ನು ತೆಗೆದುಕೊಳ್ಳಮ್ಮ. ಎಲ್ಲರೂ ಸಿದ್ಧತೆ ತೆಗೆದುಕೊಳ್ಳೋದು. ಹೋರಾಡಮ್ಮ. ರುದ್ರಣ್ಣ, ನೀನು ನಾಗಿನಿ ಹೋರಾಡಪ್ಪ. ಸಾಧಿಸಿ ಶರಣ್ಯ ದೇವಿ ನಾರಾಯಣಿ ಧರಿಸುತ್ತೆ ಮಾಂಗಲ್ಯ ಮಮತೆ ನಮಸ್ಕಾರ ಮಾಡಪ್ಪ. ನಿಮ್ಮಿಬ್ಬರಿಗೆ ಕಲ್ಯಾಣ ಮಾಡಬೇಕು ಹೇಳಕ್ಕೆ. ನಾಗಿಣಿ, ನಾಗಿಣಿ, ನಿಮ್ಮ ಪತಿಯವರ ಹೆಸರು ಹೇಳಿ ನಾಗಿಣಿ. ಹರಕೆ ಜಾತಿಗೆ ಮೊರಕ ಮಗ ಎತ್ತಳಿಲ್ಲ ಎದೆಯಲ್ಲಿ ಬಡ್ಕೊತಾನ ರುದ್ರೇಶ. ತಿಂಗಳೇ ತಲೆ ಹೇಳ್ತೀರ ಬೈ. ಹರಕೆ
ಚಪ್ಪಲ ಚಪ್ಪಲ ಸರಿ ಮುಂಚೆ ಇಲ್ಲಿವರೆಗೆ ಮಂತ್ರಿಗಳು ಒಂದಾಗಿ ನಾವು ಗೆದ್ದೆ ಒಂದುಗೂಡುವುದರಿಂದ ನಿಮ್ಮೆಲ್ಲರಿಗೂ ಶುಭವಾಗಲಿ ಮತ್ತು ಮಹಾರಾಜರು ನಿಮಗೆ ನೆಂಟಿಸಿಕೊಂಡಿದ್ದ ಸಂದರ್ಭದಲ್ಲಿ ಆ ಪರಶುವನ್ನು ಪ್ರಾರ್ಥಿಸೋಣ. ಜಯ ಜಯ ಗುರು ಅವರಂತೆ ನನ್ನ ಪ್ರೀತಿಯ ಗೆಳೆಯಲ್ಲಿ ಸದಾ ಬೇಡಿಕೊಳ್ಳುತ್ತೆ. ರುದ್ರನ ಪಾತ್ರಕ್ಕೆ ನಿಂಗಪ್ಪ ತಕ್ಕೊಂಡು ಒಂದ್ ಚರಿಗೆ ಒಂದ್ ತಟ್ಟ, ಮಾಧು ಹವಾಲ್ದಾರ್ ಒಂದ್ ಗ್ಲಾಸ್ ಒಂದು ಚರಿಗೆ, ಸೂರಕ್ಕ ಉಂಡಿ ಒಂದು ತಟ್ಟೆ ಒಂದು ವಾಟಿ, ಮಲ್ಕರ್ ಪುಲ್ಯರಿ ತುಂಬಾ ಹಾರು ಮಾಡಿದ್ದಾರೆ. ಪರಗನ್ ಬಾಳ್ಗಾಂವ್